ತಾತ್ಕಾಲಿಕವಾದ ಫಲಗಳಿಗೆ ಕರ್ಮಗಳನ್ನು ಮಾಡುವುದಲ್ಲ. ಸಾರ್ವಕಾಲಿಕವಾದ ಫಲಗಳಿಗೆ ನೀವು ಫೈನಾನ್ಸಲ್ಲಿ ಹೇಳ್ತಿರಲ್ಲ, ಏನು ತತ್ಕಾಲದಲ್ಲಿ 40% ಕೊಡ್ತಾರೆ ಅಂತ ದುಡ್ಡು ಇನ್ವೆಸ್ಟ್ ಮಾಡಬೇಡಿ, ಶಾರ್ಟ್ ಟರ್ಮ್ ನೋಡಬೇಡಿ. ಶಾರ್ಟ್ ಟರ್ಮ್ ನೋಡಬೇಡಿ. ಸೇಮ್ ಇದೇನೇ ಹೇಳ್ತಾರೆ, ಅದೇ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಶಾರ್ಟ್ ಟರ್ಮ್ ನೋಡ್ಲಿಕ್ಕೆ ಹೋದ್ರೆ ಅನರ್ಥಗಳಿಗೆ ತುತ್ತಾಗ್ತೀರಿ, ಇದ್ದದ್ದು ಕಳ್ಕೊಳ್ತೀರಿ. ದೇವರ ಪ್ರೇರಣೆಯಿಂದ ನನ್ನ ಬದುಕು ನಡೀತಾ ಇದೆ ವಿನಃ ಸ್ವತಂತ್ರ ಕರ್ತೃತ್ವ ನನ್ನಲ್ಲಿಲ್ಲ ಅಂತ ಅರ್ಥ. ನಾನೇನು ಮಾಡ್ತಾ ಇಲ್ಲ ಅಂದರೆ ಮಾಡ್ತಾ ಇರೋದೆಲ್ಲ ಮಿಥ್ಯಾ ಅಂತ ಅರ್ಥ ಅಲ್ಲ. ಸ್ವತಂತ್ರವಾಗಿ ಮಾಡುವ ಅಧಿಕಾರ ನನ್ನಲ್ಲಿ ಇಲ್ಲ. ನಾನೇನೋ ಅನ್ಕೊಂಡಿರ್ತೇನೆ, ಮಿಕ್ಸಿಗೆ ಹಾಕಿ ಚಟ್ನಿ ಮಾಡಿ ದೋಸೆ ಮಾಡಿ ಹಾಕ್ಬಿಡ್ಬೇಕು ಗಂಡನಿಗೆ ಅಂತ, ಟಕ್ಕನ್ ಕರೆಂಟ್ ಹೋಯ್ತು, ಚಟ್ನಿ ಕ್ಯಾನ್ಸಲ್ ಆಯ್ತು. ನೀನು ಅನ್ಕೊಂಡಿದ್ದ ಆಗಲಿಲ್ಲ, ಉಪ್ಪಿನಕಾಯಿ ಹಾಕ್ಬಿಡು ಅಂತ ಮುಗಿದೋಯ್ತು. ಎಷ್ಟು ಸುಲಭವಾಗಿ ಆ ಕ್ರಿಯೆಗಳನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಯಾವಾಗ ಮನಸ್ಸು ಬರುತ್ತೆ ಅವಾಗ ಒಳ್ಳೆ ದಾನ ಮಾಡಿಬಿಡ್ಬೇಕು. ಆಮೇಲೆ 400 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡೋದು, ಆಮೇಲೆ 400 ರೂಪಾಯಿ ಅಂತ ಹೇಳಿದ್ದು 100 ರೂಪಾಯಿ ಅಂತ ಚೇಂಜ್ ಮಾಡೋದು, ಆಮೇಲೆ 400 ರೂಪಾಯಿ ಅಂತ 1 ರೂಪಾಯಿ ಕೊಡೋದು. ಇದೆಲ್ಲ ವಾಗ್ದಾನದ ಪರಿಣಾಮ. ಅದು ಕೂಡಲೇ ಕೊಟ್ಬಿಡ್ಬೇಕು. ಮನೋಯತ್ರ ಪ್ರಸಿರುತ್ತೆ. ಸಂತೋಷ ಆಯಿತು ಅಂದರೆ ದೇವರು ಪ್ರೀತನಾಗಲಿ ಅಂತ ಕೊಟ್ಬಿಡ್ಬೇಕು. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಟಚ್ ಮಾಡಿದಾಗ ಸಿಗುವ ಸುಖಗಳೆಲ್ಲ ದುಃಖಕ್ಕೆ ದಾರಿ. ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ. ನೀನು ಹೊರಗಡೆಯಿಂದ ಸುಖಾನ್ ಟಚ್ ಮಾಡ್ಲಿಕ್ಕೆ ಹೋದೀಯಾ, ಒಂದಷ್ಟು ದುಃಖ ಕಟ್ಟಿಟ್ಟ ಬುದ್ಧಿ. ಆದ್ರಿಂದ ನಿನ್ನ ಹೃದಯದಲ್ಲಿರುವ ಭಗವಂತನನ್ನ ಟಚ್ ಮಾಡು, ನಿನಗೆ ಹ್ಯಾಪಿನೆಸ್ ಇರುತ್ತೆ. ನಾವು ಏನು ಮಾಡ್ತೇವೆ, ಪ್ರತಿಯೊಂದನ್ನು ಹೊರಗಡೆಯಿಂದ ಒಳಗಡೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಭಗವದ್ಗೀತೆಯಲ್ಲಿ ಮೊದಲಿಂದ ಕೊನೆ ತನಕ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಹೊರಗಡೆದು ಯಾವುದು ಒಳಗೆ ತರಬೇಡ, ಒಳಗಡೆ ಇದೆ ನಿಂದು, ಅದನ್ನೇ ಎಂಜಾಯ್ ಮಾಡುವಂತ ಇದ್ದಾನೆ. ಎಲ್ಲ ಭಗವದ್ಗೀತೆಯ ಶ್ಲೋಕಗಳು ಒಂದೊಂದು ಸೂತ್ರ ಇದ್ದ ಹಾಗೆ. ಅದಕ್ಕೆ ಸಂಬಂಧಪಡದೇ ಇರುವ ವೇದಾಂತವೇ ಇಲ್ಲ. ನೀವು ಎಲ್ಲಿಗೆ ಹೋಗಿ, ಬ್ರಹ್ಮಸೂತ್ರಗಳಿಗೆ ಹೋಗಿ, ಅಥವಾ ನೀವು ಪುರಾಣಗಳಿಗೆ ಹೋಗಿ, ಉಪನಿಷತ್ತುಗಳಿಗೆ ಹೋಗಿ, ಆ ಕಾಟಕೋಪನಿಷತ್ತು ಬಹುತೇಕ ಭಗವದ್ಗೀತೆಯ ಭಾವನೆಗಳು ತುಂಬಿದೆ ಇದರಲ್ಲಿ. ಎಲ್ಲ ಕಡೆ ಕಪಿಲ ಗೀತೆ ಅಂತ ನೋಡಿ, ನೀವು ಗೋಪಿ ಗೀತೆ ನೋಡಿ, ಭ್ರಮರ ಗೀತೆ ನೋಡಿ, ಶ್ರುತಿ ಗೀತೆ ನೋಡಿ, ಅಲ್ಲೆಲ್ಲ ಕೊಟೇಶನ್ ಭಗವದ್ಗೀತೆ ಇರುತ್ತೆ. ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವು ಭಗವದ್ಗೀತೆಯ ಯಾತ್ರೆ ಮಾಡ್ತಾ ಇದ್ದೀವಿ. ಈ ಭಗವದ್ಗೀತೆಯ ಯಾತ್ರೆಯಲ್ಲಿ ಇವತ್ತೆಲ್ಲಿದ್ದೀವಿ ಬನ್ನಿ ನೋಡೋಣ. ಹೊಸ ಸೆಕ್ಷನ್ ಶುರು ಮಾಡ್ತಾ ಇದ್ದೀವಿ ಇವತ್ತು. ಮೋಕ್ಷದ ಮಾರ್ಗಕ್ಕೆ ನಾವು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ಇನ್ನರ್ ಪಾತ್ ಲಿಬರೇಷನ್ ಅಂದರೆ ಏನು, ಇದು ಚಾಪ್ಟರ್ 5 ಎಪಿಸೋಡ್ 26, ಕರ್ಮ ಸನ್ಯಾಸ ಯೋಗ. ಈ ಡಿಟ್ಯಾಚ್ಡ್ ಆ್ಯಕ್ಷನ್ ಅಂದ್ರೇನು, ಅಂದರೆ ಏನೂ ಒಂದು ರಿಸಲ್ಟ್ ಬೇಡ ಅಂತ ಮಾಡುವಂತಹ ಕೆಲಸ ಇದೆಯಲ್ಲ, ಇದು ಹೇಗ್ರಿ ಸಾಧ್ಯ ಮಾಡೋಕ್ಕೆ? ಬನ್ನಿ ಆಚಾರ್ಯರು ಏನು ಹೇಳ್ತಾರೆ ನೋಡೋಣ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಭಗವದ್ಗೀತೆಯ ಉಪಾಸನೆಗೆ, ಭಗವದ್ಗೀತೆಯ ಚಿಂತನೆಗೆ ಸ್ವಾಗತ. ನಾವು ಈ ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನಾದ ಕೃಷ್ಣನ ಭಗವದ್ಗೀತೆನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದರ್ಶನ ನಾವು ಮಾಡಿಸಿದ್ರು ಆಚಾರ್ಯರು, ವಿಶ್ವರೂಪ ದರ್ಶನದ ಒಂದು ಆ ಭಾವುಕತೆಯಲ್ಲಿ ಅರ್ಜುನ ಏನು ಆ ದಿವ್ಯವಾದ ಭಗವಂತನ ಸ್ವರೂಪನ ನೋಡ್ದ, ಮತ್ತು ಅದನ್ನು ನೋಡಿದ ತಕ್ಷಣವೇ ಭಕ್ತಿನೇ ಪ್ರಾಮುಖ್ಯ ಅಂತ ಹೇಳಿ ಭಕ್ತಿಯ ಎಲ್ಲ ಮಜಲುಗಳನ್ನು ಭಗವಂತ ಹೇಳ್ದ. ಎಷ್ಟು ಮುಖ್ಯ ಭಕ್ತಿ ನಮಗೆ ಜೀವನದಲ್ಲಿ. ಅವನೊಬ್ಬನಿದ್ದರೆ, ಆ ಭಕ್ತಿ ಒಂದಿದ್ದರೆ ನಮಗೆ ಸಾಕು, ಬೇರೆ ಏನೇ ಮಾಡದೇ ಇದ್ದರೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಆ ಭಕ್ತಿ ಯೋಗದ ಎಲ್ಲ ವಿಚಾರಗಳನ್ನು ಆಚಾರ್ಯ ನಮಗೆ ತಿಳಿಸಿದ್ರು. ಈಗ ಮತ್ತೆ ನಾವು ಭಕ್ತಿ ಬಂದ ಮೇಲೆ ಭಕ್ತಿಯಲ್ಲಿ ಜ್ಞಾನ ಕೂಡ ಸೇರಿದೆ. ಯಾಕೆಂದರೆ ಆಚಾರ್ಯ ಹೇಳಿದ್ರು, ಮಹಾತ್ಮ ಜ್ಞಾನಪೂರ್ವಸ್ತು ಸ್ನೇಹೋ ಸುದೃಢ ಅಂತಂದರೆ, ಅಷ್ಟು ಬರೀ ಸುಮ್ಮನೆ ಏನೋ ನಂಬಿಕೆಯಿಂದ ಭಕ್ತಿ ಮಾಡ್ತೀನಿ ಪ್ರೀತಿ ಅಷ್ಟೇ ಅಲ್ಲ, ಅದರ ಹಿಂದೆ ಭಗವಂತನ ಒಂದು ದೊಡ್ಡದಾದ ಜ್ಞಾನ ಇದೆ. ಆ ಜ್ಞಾನದ ಜೊತೆಗೆ ಭಕ್ತಿ ಇದೆ ಅಂತ ಹೇಳಿದ್ರು. ಈ ಭಕ್ತಿ ನಮಗೆ ಬರಬೇಕಂದ್ರೆ ಹೆಚ್ಚು ಹೆಚ್ಚು ನಾವು ಭಗವತ್ ಕಾರ್ಯಗಳನ್ನು ಮಾಡಬೇಕು. ಹೇಳಿದ್ರು, ಪ್ರದಕ್ಷಿಣೆ ಮಾಡೋದ್ರಿಂದ, ಒಂದು ಸಣ್ಣ ಸಣ್ಣ ಕೆಲಸಗಳು ಭಗವತ್ಪರವಾದ ಮಾಡೋದ್ರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಉಂಟಾಗಿ ಅದಕ್ಕೆ ಭಕ್ತಿಯ ಒಂದು ಏನು ಇಂಟ್ರೆಸ್ಟ್ ಬರುತ್ತೆ ಭಗವಂತನಲ್ಲಿ ಅಂತ. ಈ ಮಾಡೋದು ಅಂದರೆ ಕರ್ಮ. ಮತ್ತೆ ನಾವು ವಾಪಸ್ 5ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಈ ಕರ್ಮವನ್ನು ಹೇಗೆ ಮಾಡಬೇಕು, ಕರ್ಮದ ಫಲ ಇಲ್ಲದೆ ಹೇಗೆ ಕರ್ಮವನ್ನು ಮಾಡಬೇಕು ಅನ್ನೋದು ಇನ್ನಷ್ಟು ವಿಚಾರಗಳು ನಮಗೆ ಈಗ ಇಷ್ಟೆಲ್ಲ ತಿಳಿದ ಮೇಲೆ ಅದು ಇನ್ನೂ ಸ್ಪಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ನಾವು 5ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಆಚಾರ್ಯ ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಈ ಸನ್ಯಾಸ ಯೋಗ, ಇದರಲ್ಲಿ ಎಲ್ಲ ಜ್ಞಾನದ ಬಗ್ಗೆ ತಿಳ್ಕೊಂಡ್ಮೇಲೆ, ಭಗವಂತನ ಜ್ಞಾನದ ಮೇಲೆ ತಿಳ್ಕೊಂಡ್ಮೇಲೆ, ಆ ಷಟ್ಕ ಹೇಳಿದ್ರಿ ನೀವು, 2ನೇ ಷಟ್ಕ ಅಂತ ಹೇಳಿ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ನಾವು ಕವರ್ ಮಾಡಿದ್ವಿ. ಭಗವಂತನ ವಿಚಾರ ಏನೋ ಅವನೇ ಹೇಳಿದ
ಹೇಳಿದಂತೆಯೇ ಅವನ ಸ್ವರೂಪ ಏನು, ಅದನ್ನು ಯಾಕೆ ನಾವು ಪ್ರತಿನಿತ್ಯದಲ್ಲಿ ಆ ಒಂದು ಅಧ್ಯಾತ್ಮ ಚೇತಸ ಆಗಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಮನ್ಮನಾಭವ ಆಗಬೇಕು ಅನ್ನೋದಕ್ಕೆ ಆ ಎಲ್ಲ ಜ್ಞಾನವನ್ನು ತಿಳಿಸ್ಕೊಟ್ರಿ. ಈಗ ಮತ್ತೆ ಇಷ್ಟು ಜ್ಞಾನಪೂರ್ವಕವಾಗಿ ನಾವು ಕರ್ಮ ಮಾಡಬೇಕು, ಅದಕ್ಕೆ ಮತ್ತೆ ಕರ್ಮದ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಸನ್ಯಾಸ ಯೋಗದಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇದರದ ಡಿಫರೆನ್ಸ್ ಏನು, ಈ ಎಲ್ಲ ವಿಷಯಗಳೇನು ಕೃಷ್ಣ ಇದರಲ್ಲಿ ಅರ್ಜುನನ ಮೂಲಕ ನಮಗೆ ಹೇಳಿದ್ದಾನೆ, ಅದನ್ನು ನಮಗೆ ಅರ್ಥ ಆಗೋಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಚಿಂತನೆ ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಕೇಳಿ ಕೇಳಿ ಸ್ವಲ್ಪ ಅಭ್ಯಾಸ ಆಗಿರುತ್ತೆ, ಕೇಳಿದವರಲ್ಲಿಯೂ ಸಾಕಷ್ಟು ಜಾಣತನ ಇದೆ. ಎಲ್ಲ ಶ್ರೋತೃವರ್ಗವನ್ನು ಕೂಡ ಅಭಿನಂದಿಸ್ತಾ ಇವತ್ತಿನ ದಿನ ಕರ್ಮಯೋಗ ಅಂತ ಹಿಂದಿನ 3ನೇ ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡಿದ ವಿಷಯವನ್ನೇ 5ನೇ ಅಧ್ಯಾಯದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅರ್ಜುನ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ನೀನು ಕೆಲವು ಕಡೆ ಕರ್ಮ ಸನ್ಯಾಸ ಹೇಳಿದೆ, ಕೆಲವು ಕಡೆ ಕರ್ಮ ಯೋಗ ಅಂತ ಹೇಳಿದೆ. ಈ ಕರ್ಮ ಸನ್ಯಾಸ ಕರ್ಮಯೋಗಗಳಲ್ಲಿ ಯಾವುದು ಶ್ರೇಷ್ಠ ನಂಗೆ ಗೊತ್ತಾಗ್ತಾ ಇಲ್ಲ, ಎರಡು ಈಕ್ವೆಲಿನ ಅಥವಾ ಒಂದು ಅಧಮನ ಒಂದು ಉತ್ತಮನ, ನನಗದು ಏನು ಅಂತ ತಿಳಿಸಿಕೊಡು ಅಂತ ಜಿಜ್ಞಾಸೆ ಮಾಡ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ. ಸನ್ಯಾಸ ಕರ್ಮಯೋಗ ಎರಡೂ ಕೂಡ ಮೋಕ್ಷಕ್ಕೆ ದಾರಿ. ಇಲ್ಲಿ ಸನ್ಯಾಸ ಅಂದರೆ ಯಾವುದು? ವಾಸ್ತವಿಕವಾಗಿ ಸನ್ಯಾಸ ಅಂತ ಹೇಳಿದ ತಕ್ಷಣ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ ಅಂತ ಈ ಚತುರಾಶ್ರಮಗಳು ಅಂತ ಲೋಕದಲ್ಲಿ ಪ್ರಸಿದ್ಧವಾದದ್ದು ಸನ್ಯಾಸ ಅದೇ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಈ ಸನ್ಯಾಸದ ಬಗ್ಗೆ ಮಾತನಾಡ್ತಾ ಇಲ್ಲ. ಸನ್ಯಾಸದ ವಿಚಾರಗಳನ್ನು ಹೇಳಿದ್ದಾನೆ. ವಾಸ್ತವಿಕವಾಗಿ ಕರ್ಮಯೋಗಕ್ಕಿಂತ ಈ ಸನ್ಯಾಸ ಇದೆಯಲ್ವ, ಚಾತುರ್ವರ್ಣ್ಯದಲ್ಲಿ ಇರುವಂತಹ ಸನ್ಯಾಸ, ಅದನ್ನು ಭಾಗವತದ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಹೇಳ್ತಾನೆ, ಅದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಎಲ್ಲ ನನ್ನ ಕೈ ಕಾಲು ಎದೆ ಇದ್ದರೆ ನನ್ನ ತಲೆ ಇದ್ದಂಗೆ ಸನ್ಯಾಸ ಅಂತ ಹೇಳಿದ್ದಾನೆ. ಅಷ್ಟು ಮಹತ್ವ ಸನ್ಯಾಸಕ್ಕೆ ಇರುವಷ್ಟು ಮಹತ್ವ ಬೇರೆ ಯಾವ ಆಶ್ರಮಗಳಿಗೂ ಇಲ್ಲ. ಆದರೆ ಪ್ರಕೃತ ಇಲ್ಲಿ ಹೇಳ್ತಾ ಇರೋದು ಸನ್ಯಾಸ ಕರ್ಮಯೋಗ ಅಂತ ಹೇಳಬೇಕಾದ್ರೆ ಕರ್ಮಯೋಗ ಕರ್ಮ ಸನ್ಯಾಸ ಅಂತ. ಕರ್ಮ ಸನ್ಯಾಸ ಅಂತಂದರೆ ಕಾಮ್ಯ ಕರ್ಮಗಳನ್ನು ಬಿಟ್ಟು ಮಾಡುವಂತಹ ಆಚರಣೆಗಳು. ಆಮೇಲೆ ಕರ್ಮಯೋಗ ಅಂದರೆ ಭಗವದ್ ಅರ್ಪಣೆಯಿಂದ ಮಾಡುವಂತಹ ಕರ್ಮಗಳು. ಈ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಅನ್ನೋದು ಶ್ರೇಷ್ಠ. ಕರ್ಮಯೋಗ ಅಂದರೆ ಭಗವಂತನಿಗೆ ಸಮರ್ಪಿತವಾಗಲಿ ಎನ್ನುವ ಭಾವ ಬರುತ್ತಲ್ವ, ಅದು ಸುಪ್ರೀಂ ಅಂತ ಹೇಳ್ತಾ ಇದ್ದಾನೆ. ಕರ್ಮ ಸನ್ಯಾಸ ಅಂತಂದರೆ ಸಾಮಾನ್ಯವಾಗಿ ರಾಗದ್ವೇಷಗಳಿಂದ ಮಾಡುವಂತಹ ಒಂದು ಕರ್ಮಗಳು, ಅದನ್ನು ಬಿಡಬೇಕು, ರಾಗದ್ವೇಷಗಳಿಂದ ಮಾಡುವಂತಹ ಕರ್ಮಗಳನ್ನು ಬಿಡಬೇಕು ಅಂತ. ಅದಕ್ಕಿಂತ ಹೆಚ್ಚಿನದ್ದು ಭಗವದ್ ಅರ್ಪಣಾ ಬುದ್ಧಿಯಿಂದ ಕರ್ಮಗಳನ್ನು ಮಾಡಬೇಕು. ಯಾವುದೇ ಕರ್ಮಗಳನ್ನು ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗಾಗಿ ಅನ್ನೋ ಉದ್ದೇಶದಿಂದಲೇ ಮಾಡಬೇಕು. ಅದನ್ನು ಕರ್ಮಯೋಗ ಅಂತ ಕರೆದಿದ್ದಾರೆ. ಹಾಗಾಗಿ ಕಾಮ್ಯ ಕರ್ಮಗಳನ್ನು ಬಿಟ್ಟು ಮಾಡುವ ಕರ್ಮಕ್ಕಿಂತ ಭಗವದರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಗಳು ತುಂಬ ಶ್ರೇಷ್ಠವಾಗಿದೆ ಅಂತ ಈ ಥರದ ವಿಚಾರದಲ್ಲಿ ಹೋಗ್ತಾ ಇದೆ ಹೊರತು ಸನ್ಯಾಸಿಗಳು ಶ್ರೇಷ್ಠವೋ, ಕರ್ಮಯೋಗಿಗಳ ಶ್ರೇಷ್ಠವೋ, ಗೃಹಸ್ಥರ ಶ್ರೇಷ್ಠವೋ, ಸನ್ಯಾಸಿಗಳ ಶ್ರೇಷ್ಠವೋ ಅನ್ನೋ ಚರ್ಚೆ ಇಲ್ಲಲ್ಲ. ವಾಸ್ತವಿಕವಾಗಿ ಸನ್ಯಾಸ ಧರ್ಮ ಅನ್ನೋದು ತುಂಬ ಶ್ರೇಷ್ಠ ಅನ್ನೋದು ಅದು ವಿಷಯಾಂತರ. ಅದು ಪ್ರಕೃತ ಹೇಳ್ತಾ ಇರೋದು ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನದ್ವೇಷ್ಟಿ ನಕಾಂಕ್ಷತಿ. ಅದನ್ನೇ ಹೇಳ್ತಾರೆ. ನಿತ್ಯ ಸನ್ಯಾಸಿಗಳು ಯಾರು? ರಾಗದ್ವೇಷಗಳಿಲ್ಲದೇ ಇದ್ದವನೇ ನಿತ್ಯ ಸನ್ಯಾಸಿ. ಅಂದರೆ ಯಾವುದೇ ರೀತಿಯಾದ ಜಗತ್ತಿನ ಸ್ತುತಿ ನಿಂದೆಗಳಿಗೆ ಅವನು ಸಿಕ್ಕಾಕೊಳ್ಳಲ್ಲ. ಅವನನ್ನು ನಿತ್ಯ ಸನ್ಯಾಸಿ ಅಂತ ಲೋಕದ ರೂಢಿಯಲ್ಲೂ ಕರೀತಾರಲ್ಲ, ಏನು ಇವನು ಸನ್ಯಾಸಿ ಥರ ಇದ್ದಾನೆ ಅಂದರೆ ರಾಗದ್ವೇಷಗಳಿಲ್ಲ ಅನ್ನೋದು ತಾತ್ಪರ್ಯ. ಸನ್ಯಾಸಿ ಅಂದರೆ ಕಾವಿ ಬಟ್ಟೆ ಇದೆ, ಮಠಕ್ಕೆ ಸೇರ್ಕೊಂಡಿದ್ದಾನೆ, ದಂಡ ಹಿಡ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಏನೋ ಸನ್ಯಾಸಿ ಅಂತ ಕರೆಯುವ ಶಬ್ದವೂ ಇದೆ. ವಿಷಯ ವೈರಾಗ್ಯ ಇದ್ದವನೆನ್ನ ಲೋಕದ ರೂಢಿಯಲ್ಲಿ ಕರೀತಾರಲ್ಲ, ಆ ಸನ್ಯಾಸವನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಅಂತ. ಅವನು ನಿರ್ದ್ವಂದ್ವ ಅಂದರೆ ಸುಖ ದುಃಖಗಳೇ ದ್ವಂದ್ವ ಅಂತ ಕರೆಸಿಕೊಳ್ಳುತ್ತೆ, ಅದನ್ನು ದಾಟಿಕೊಂಡು ಇರ್ತಾನೆ. ಮತ್ತೆ ಅವನೇ ಒಂದು ಪ್ರಶ್ನೆ ಮಾಡಿಕೊಳ್ತಾನೆ, ಈಗ ಕರ್ಮಯೋಗ ಸಾಂಖ್ಯಯೋಗ ಅಂತ ಎರಡು ಮತ್ತೆ ಬಂತು. ಈಗ ಕರ್ಮ ಸನ್ಯಾಸ ಕರ್ಮಯೋಗಗಳಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿದ. ಇನ್ನು ಸಾಂಖ್ಯಯೋಗ ಅಂತ ಇದೆ, ಇನ್ನೊಂದು ಕರ್ಮಯೋಗ ಅಂತ ಇದೆ. ಮತ್ತೆ ಅದು ಇನ್ನೊಂದು ಪ್ರಶ್ನೆ ಮಾಡಿ ಇನ್ನೊಂದು ಅಧ್ಯಾಯ ಆಗೋದು ಬೇಡ ಅಂತ ಕೃಷ್ಣನೇ ಹೇಳ್ತಾನೆ. ಸಾಂಖ್ಯಯೋಗ ಅಂದರು ಕರ್ಮಯೋಗ ಅಂದರು ಎರಡೂ ಒಂದೇ. ಸಾಂಖ್ಯಯೋಗ ಅಂದರೆ ಜ್ಞಾನದ ಮುಖದಲ್ಲಿ ಭಗವಂತನನ್ನು ಮುಟ್ಟುವುದು. ಅದು ಭಗವಂತನನ್ನು ಜ್ಞಾನ ಮುಖದಲ್ಲಿ ಮುಟ್ಟುವುದು ಅಂದ್ರೇನು? ಸಮಸ್ತ ಕರ್ಮಗಳು ಭಗವಂತನ ಪ್ರೀತಿಗಾಗಿ ಮಾಡೋದು. ಕರ್ಮಯೋಗ ಅಂದರೂ ಅದೇ ಅರ್ಥ.
ಯಾರೋ ದಡ್ಡರು ಅದೆರಡಕ್ಕೆ ಭೇದವನ್ನು ಚಿಂತನೆ ಮಾಡ್ತಾರೆ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿ, ಬಾಲಾಹ ಪೃಥಕ್ ಪ್ರವದಂತಿ. ಸಾಂಖ್ಯ ಮತ್ತು ಯೋಗ ಎರಡಲ್ಲಿ ಸಾಂಖ್ಯ ಯೋಗವು ಅಂತ ದ್ವಿವಚನ. ಅದು ಸಾಂಖ್ಯ ಮತ್ತು ಯೋಗ ಅಂದರೆ ಸಾಂಖ್ಯ ತತ್ವ ಮತ್ತು ಕರ್ಮಯೋಗ, ಅದು ಎರಡೂ ಬೇರೆ ಬೇರೆ ಅಂತ ಬಾಲಾಹ ಪ್ರವದಂತಿ, ಅದು ಬೇರೆ ಬೇರೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಸಾಂಖ್ಯಯೋಗ ಕರ್ಮ ಯೋಗ ಅಂದರೂ ಎರಡೂ ಒಂದೇ. ಕರ್ಮಯೋಗ ಅನ್ನೋ ಶಬ್ದಕ್ಕೂ ಅರ್ಥ ಏನು ಅಂದರೆ, ಕರ್ಮಗಳನ್ನು ಮಾಡಬೇಕಾದ್ರೆ ಇದು ಭಗವಂತನಿಗೆ ಹೇಗೆ ಪ್ರೀತಿಜನಕವಾಗುತ್ತೆ ಎನ್ನುವ ಆಲೋಚನೆಗಳೇನಿದೆ ಅದನ್ನೇ ಕರ್ಮಯೋಗ ಅಂತ ಕರೀತಾರೆ. ಸಾಂಖ್ಯಯೋಗ ಅಂದರೂ ಅಷ್ಟೇ, ಯಥಾರ್ಥ ಜ್ಞಾನದಿಂದ ಮಾಡುವ ಕರ್ಮಗಳು ಅಂತ ಅರ್ಥ. ಹಾಗಾಗಿ ಅದು ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಎರಡೂ ಒಂದೇ. ದಡ್ಡರಾದವರು ಎರಡಕ್ಕೂ ಭೇದವನ್ನು ಚಿಂತನೆ ಮಾಡ್ತಾರೆ. ಉಭಯೋರ್ ವಿಂದತೆ ಫಲಂ ಅಂತ. ಅದು ಎರಡು, ನೀವು ಸಾಂಖ್ಯಯೋಗವನ್ನು ಬೇಕಾದರೂ ಹಿಡಿಬೋದು, ಕರ್ಮಯೋಗವನ್ನು ಬೇಕಾದರೂ ಹಿಡಿಬೋದು, ಇಬ್ಬರಿಗೂ ಸಿಗುವಂತಹ ಫಲದಲ್ಲಿ ಏನೋ ವ್ಯತ್ಯಾಸ ಇಲ್ಲ. ಅದನ್ನೇ ಮುಂದೆ ಹೇಳ್ತಾನೆ, ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಸಾಂಖ್ಯದಿಂದ ಸಿಗುವಂತಹ, ಯಥಾರ್ಥ ಜ್ಞಾನದಿಂದ ಸಿಗುವಂತಹ, ಭಗವದರ್ಪಣ ಬುದ್ಧಿಯಿಂದ ಸಿಗುವಂತಹ ಫಲ ಕರ್ಮಯೋಗದಿಂದಲೂ ಕೂಡ ಸಿಗುತ್ತೆ. ಆದ್ದರಿಂದ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಯಾರು ಕರ್ಮಯೋಗ ಸಾಂಖ್ಯಯೋಗಗಳನ್ನು ಒಂದು ಅಂತ ತಿಳ್ಕೊಳ್ತಾನೆ ಅವನು ಸರಿಯಾಗಿ ತಿಳ್ಕೊಂಡಿದ್ದಾನೆ, ಕರೆಕ್ಟ್, ಅವನು ಸರಿಯಾಗಿದ್ದಾನೆ ಅವನು ಅಂತ ಕೃಷ್ಣ. ಸನ್ಯಾಸಸ್ತು ಮಹಾಬಾಹು ದುಃಖಮಾಪ್ತು ಮಯೋಗತಃ ಯೋಗಯುಕ್ತೋ ಮನಿರ್ಬ್ರಹ್ಮ ನಚಿರೇಣ ಆದಿಗಚ್ಚತಿ ಅಂತ ಅವನು ಇದರಲ್ಲಿ ರಾಗದ್ವೇಷಗಳಿಂದ ಮಾಡುವಂತಹ ಕರ್ಮಗಳ ಬಗ್ಗೆ ಎಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ನೀನು ಯೋಗಯುಕ್ತನಾಗು ಅಂದರೆ ರಾಗದ್ವೇಷಗಳಿಂದ ಮಾಡುವಂತಹ ಕರ್ಮಗಳಿಗಿಂತ ಹೆಚ್ಚು ಭಗವಂತನ ಪ್ರೀತಿಗೆ ಆಗುವಂತಹ ಕರ್ಮಗಳನ್ನು ಮಾಡುವಂಥ ಕರ್ಮಯೋಗದ ಉಪಾಯವನ್ನೇ ಹೇಳ್ತಾ ಹೋಗ್ತಾ ಇದ್ದಾನೆ. ಸಾಮಾನ್ಯವಾಗಿ ಈ ಅಧ್ಯಾಯದ ಚಿಂತನೆ ಏನು ಅಂದರೆ, ಜಗತ್ತಿನ ಎಲ್ಲ ಜನಗಳ ಪ್ರವೃತ್ತಿಗಳು ಒಂದೋ ತಮಗೆ ಆಕಾಂಕ್ಷೆಗಳು ದೊರೀಬೇಕು ಅಂತಿರುತ್ತೆ, ಅದಕ್ಕಿಂತ ಇನ್ನು ನೆಕ್ಸ್ಟು ತಾಮಸಿ ಭಾವಕ್ಕೆ ಜಾರುತ್ತೆ. ಅಂದರೆ ಇನ್ನೊಬ್ಬರಿಗೆ ಹಾನಿಕಾರಕವಾದ ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ಅದನ್ನು ಕೃಷ್ಣ ಗೀತೆಯಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಬೆಳಕಿಗೆ ತಂದಿದ್ದಾನೆ. ಅಂದರೆ ಮತ್ತೊಬ್ಬರಿಗೆ ಹಾನಿ ಆಗಬೇಕು ಅಂತ ನಾವು ಕರ್ಮ ಮಾಡೋದು, ಇನ್ನೊಂದು ನಮಗೆ ಸ್ವಾರ್ಥಗಳ ಲಾಭ ಆಗಬೇಕು ಅಂತ ಕರ್ಮ ಮಾಡೋದು. ನೀನು ನಿಜವಾದ ಸ್ವಾರ್ಥಿಯಾಗಿ ಕರ್ಮಗಳನ್ನು ಮಾಡ್ತಾ ಇಲ್ಲ ಅಂತಾನೆ. ಎರಡೂ ವರ್ಗಗಳೇನಾಯಿತು ಅಂದರೆ ತಾತ್ಕಾಲಿಕವಾದ ಭಾವನೆಗಳನ್ನೇ ನೋಡ್ತಾ ಇದ್ದೀರಿ. ಅಂದರೆ ನಿನ್ನ ಆತ್ಮನ ಬದುಕು ತುಂಬ ದೊಡ್ಡ ಪ್ರಯಾಣ, ಒಂದು ಆತ್ಮನದ್ದು. ಅವನು ಈಗ ತತ್ಕಾಲದ ಪ್ರಯಾಣದಲ್ಲಿ ನೋಡ್ತಾ ಇದ್ದಾನೆ. ಅಂದರೆ ಮಾರ್ಕೆಟಲ್ಲಿ ಹೋದಾಗ ಬಂಗಾರದ ಚೈನ್ ಆಸೆಗೋಸ್ಕರ ಒಬ್ಬ ಬಿಸ್ಕೆಟ್ ಪ್ಯಾಕ್ ಕೊಡ್ತಾ ಇದ್ದಾನೆ. ಮಗುವಿಗೆ ಹಸುವೆ ಆಗಿದೆ, ಬಿಸ್ಕೆಟ್ ಪ್ಯಾಕಿಗೆ ಕೈ ನೀಡ್ತಾ ಇದೆ, ಬಂಗಾರ ಚೈನ್ ತೆಗೆದು ಕೊಡ್ತಾ ಇದೆ. ನೀನು ಈ ಮೂರ್ಖನಾಗಬೇಡ ಅಂತ ಇದ್ದಾನೆ. ತಾತ್ಕಾಲಿಕವಾದ ಫಲಗಳಿಗೆ ಕರ್ಮಗಳನ್ನು ಮಾಡುವುದಲ್ಲ, ಸಾರ್ವಕಾಲಿಕವಾದ ಫಲಗಳಿಗೆ. ನೀವು ಫೈನಾನ್ಸಲ್ಲಿ ಹೇಳ್ತಿರಲ್ಲ, ಏನು ತತ್ಕಾಲದಲ್ಲಿ 40% ಕೊಡ್ತಾರೆ ಅಂತ ದುಡ್ಡು ಇನ್ವೆಸ್ಟ್ ಮಾಡಬೇಡಿ, ಶಾರ್ಟ್ ಟರ್ಮ್ ನೋಡಬೇಡಿ, ಶಾರ್ಟ್ ಟರ್ಮ್ ನೋಡಬೇಡಿ. ಸೇಮ್ ಇದನ್ನೇ ಹೇಳ್ತಾ ಇದ್ದಾನೆ ದೇವರು. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಶಾರ್ಟ್ ಟರ್ಮ್ ನೋಡ್ಲಿಕ್ಕೆ ಹೋದರೆ ಅನರ್ಥಗಳಿಗೆ ತುತ್ತಾಗ್ತೀರಿ, ಇದ್ದದ್ದು ಕಳ್ಕೊಳ್ತೀರಿ. ಇಷ್ಟು ಒಳ್ಳೆಯ ವೈಷ್ಣವ ಜನ್ಮ ಇರೋದು ನೀವು ತಾತ್ಕಾಲಿಕ ಫಲಗಳನ್ನು ನೋಡಿ ಇನ್ವೆಸ್ಟ್ ಮಾಡಲಿಕ್ಕಲ್ಲ. ನೀವು ಸಾರ್ವಕಾಲಿಕವಾದ ಆತ್ಮನಿಗೆ ಶ್ರೇಯಸ್ಸಾಗುವ ಫಲಕ್ಕೆ ಈ ತಾತ್ಕಾಲಿಕವಾದ ದೇಹ ಸಪೋರ್ಟ್ ಮಾಡುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ ಅಂತ ಆಯಿತಾ. ಈ ತುಪ್ಪದ ಬಿಂದಿಗೆ ಅಂದರೆ ದೇವರು ಕೊಟ್ಟಿರುವಂಥ ಪ್ರಾಮಾಣಿಕವಾದ ಆಯುಷ್ಯ, ಅದನ್ನು ತಿಪ್ಪೆ ಮೇಲೆ ಬಿಸಾಡಬೇಡಿ. ತಿಪ್ಪೆ ಅಂದರೆ ಲೋಕದ ಸುಖಗಳು, ಅದು ಕಸ ಜ್ಞಾನಿಗೆ, ಅದರಲ್ಲಿ ಅದನ್ನು ಬಿಸಾಡಬೇಡಿ. ದೊಪ್ಪನೆ ಬಿತ್ತಲ್ವ, ಅಲ್ಲಿ ಬಿಟ್ಟು ಹೋಯ್ತು. ಆದ್ದರಿಂದ ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ನಿನಗದು ಯಾವುದೂ ಸಿಗಲ್ಲಪ್ಪ. ನಿನಗೆ ಸಿಗಬೇಕಾದದ್ದು ಯಾವುದು ಅಂದರೆ ಭಗವತ್ ತತ್ವ, ಅವನ ಪ್ರಾಪ್ತಿಯಾಗಬೇಕು. ಅದಕ್ಕೆ ಈ ತುಪ್ಪದ ಗಡಿಗೆಯನ್ನು ಸಾರ್ಥಕ ಮಾಡಿಕೋ ಅಂತ ಇದರದ್ದೇ ಭಗವದ್ಗೀತೆಯ ವಿಚಾರಧಾರೆಗಳು ಎಲ್ಲಿ ಬರುತ್ತೆ ಅದೆಲ್ಲ ಭಗವದ್ಗೀತೆ ಕನೆಕ್ಟ್ ಆಗುತ್ತೆ. ಭಗವದ್ಗೀತೆಗೆ ಎಲ್ಲ ಭಗವದ್ಗೀತೆಯ ಶ್ಲೋಕಗಳು ಒಂದೊಂದು ಸೂತ್ರ ಇದ್ದ ಹಾಗೆ. ಅದಕ್ಕೆ ಸಂಬಂಧಪಡದೇ ಇರುವ ವೇದಾಂತವೇ ಇಲ್ಲ. ನೀವು ಎಲ್ಲಿಗೆ ಹೋಗಿ, ಬ್ರಹ್ಮಸೂತ್ರಗಳಿಗೆ ಹೋಗಿ, ಅಥವಾ ನೀವು ಪುರಾಣಗಳಿಗೆ ಹೋಗಿ, ಉಪನಿಷತ್ತುಗಳಿಗೆ ಹೋಗಿ, ಕಾಟಕೋಪನಿಷತ್ತು ಬಹುತೇಕ ಭಗವದ್ಗೀತೆಯ ಭಾವನೆಗಳು ತುಂಬಿದೆ ಇದರಲ್ಲಿ. ಎಲ್ಲ ಕಡೆ ಕಪಿಲಗೀತೆ ಅಂತ ನೋಡಿ, ನೀವು ಗೋಪಿಗೀತೆ ನೋಡಿ, ಭ್ರಮರಗೀತೆ ನೋಡಿ, ಶ್ರುತಿಗೀತೆ ನೋಡಿ, ಅಲ್ಲೆಲ್ಲ ಕೊಟೇಶನ್ ಭಗವದ್ಗೀತೆ ಇರುತ್ತೆ. ಇಷ್ಟು ಅದ್ಭುತವಾದ ಒಂದು ಸೂತ್ರಪ್ರಾಯವಾಗಿ ಸಾರ್ವಕಾಲಿಕವಾದ ಸುಖದ ಕಡೆ ಕರೆದುಕೊಂಡು ಹೋಗಲಿಕ್ಕೆ ಸಾಂಖ್ಯಯೋಗ ಕರ್ಮಯೋಗಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾನೆ. ಆದ್ದರಿಂದ ಯಾರು ಇದಕ್ಕೆ ಅಂಟಿಕೊಂಡು ಬಿಟ್ಟಿರ್ತಾನೆ, ಸರ್ವಭೂತಾತ್ಮ ಕುರುವನ್ನಪಿ ನಲಿಪ್ಯತೆ ಅಂತ, ಎಲ್ಲರ ಒಳಗಡೆ ಭಗವಂತ ಇದ್ದಾನೆ, ಪ್ರತಿಯೊಂದು ಮಾಡುವ ಕರ್ತವ್ಯಗಳು ಅವನ ಪೂಜೆಗಾಗಿ ಅಂತ. ಯಾರೋ ಮನೆಗೆ ಅತಿಥಿಗಳು ಬಂದರು, ಅವರಿಗೆ ಬಾಯಾರಿಕೆ ಆಗಿದೆ, ನೀರು ಕೊಟ್ಟರೆ ಅಲ್ಲಿ ಒಂದು ಸಣ್ಣ ಭಾವ, ಸರ್ವಾತ್ಮ ಪ್ರಿಯತಾಂ ಹರಿಹಿ,
ಎಲ್ಲರ ಅಂತರ್ಯಾಮಿಯಾದ ಭಗವಂತ ಇಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ನಾನು ನೀರು ಕೊಡ್ತಾ ಇರೋದು ಆ ದೇವರಿಗೆ ಅನ್ಕೊಳ್ಳಿ. ತುಂಬ ದೊಡ್ಡ ದೇವರ ಪೂಜೆ ಆಗೋಗುತ್ತಲ್ಲಿ, ತುಂಬ ದೊಡ್ಡ ದೇವರ ಪೂಜೆ ಆಗುತ್ತೆ. ಹಾಗಾಗಿ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಸರಿಯಾದ ಜ್ಞಾನಿಯಾದವನು ನಾನೇನೂ ಮಾಡ್ತಾ ಇಲ್ಲ ಅಂದರೆ ಏನು, ಹರಿಪ್ರೇರಣೆಯೇ ಇವ ವರ್ತೆ. ದೇವರ ಪ್ರೇರಣೆಯಿಂದ ನನ್ನ ಬದುಕು ನಡೀತಾ ಇದೆ ವಿನಃ ಸ್ವತಂತ್ರ ಕರ್ತೃತ್ವ ನನ್ನಲ್ಲಿಲ್ಲ ಅಂತ ಅರ್ಥ. ನಾನೇನು ಮಾಡ್ತಾ ಇಲ್ಲ ಅಂದರೆ ಮಾಡ್ತಾ ಇರೋದೆಲ್ಲ ಮಿಥ್ಯಾ ಅಂತ ಅರ್ಥ ಅಲ್ಲ. ಸ್ವತಂತ್ರವಾಗಿ ಮಾಡುವ ಅಧಿಕಾರ ನನ್ನಲ್ಲಿ ಇಲ್ಲ. ನಾನೇನೋ ಅಂದ್ಕೊಂಡಿರ್ತೇನೆ, ಮಿಕ್ಸಿಗೆ ಹಾಕಿ ಚಟ್ನಿ ಮಾಡಿ ದೋಸೆ ಮಾಡಿ ಹಾಕಿಬಿಡಬೇಕು ಗಂಡನಿಗೆ ಅಂತ, ಟಕ್ಕನ್ ಕರೆಂಟ್ ಹೋಯಿತು, ಚಟ್ನಿ ಕ್ಯಾನ್ಸಲ್ ಆಯಿತು. ನೀನು ಅನ್ಕೊಂಡಿದ್ದ ಆಗಲಿಲ್ಲ, ಉಪ್ಪಿನಕಾಯಿ ಹಾಕಿಬಿಡು ಅಂತ ಮುಗಿದು ಹೋಯ್ತು. ಎಷ್ಟು ಸುಲಭವಾಗಿ ಆ ಕ್ರಿಯೆಗಳನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಇನ್ನೇನೋ ಫೋನ್ ಬಂತು, ಬಿಟ್ಟು ಓಡಿದ, ಅಥವಾ ಆ ಹಲ್ಲಿನಿಂದ ನಾಲಿಗೆಯನ್ನು ಕಚ್ಕೊಂಡ, ಮುಂದೆ ತಿನ್ನಲಿಕ್ಕೆ ಆಗಲಿಲ್ಲ, ಉರಿ ಶುರು ಆಯಿತು ಆ ಚಟ್ನಿ. ಹೇಗೂ ನಿಲ್ಲಿಸ್ತಾನೆ ದೇವರು. ಆದ್ದರಿಂದ ಅವನ ಪ್ರೇರಣೆಯನ್ನು, ಈಶ ಪ್ರೇರಣೆ ಎಂದವಗೆ ಆನಂದ ಆನಂದ ಮತ್ತೆ ಪರಮಾನಂದ ಅಂತಾರೆ. ಪ್ರತಿಯೊಂದು ಆಯಿತಾ, ಮೊದಲಿಂದ ಕೊನೆ ತನಕ ಎಲ್ಲ ಕ್ರಿಯೆಗಳನ್ನು ಆದೌ ಅಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಕರ್ಮದ ಆರಂಭ, ಕರ್ಮದ ಮಧ್ಯ, ಕರ್ಮದ ಕೊನೆಗೆ ಕನಿಷ್ಠ ಹೇಳ್ತಾ ಇದ್ದಾರೆ. ಪ್ರತೀ ಕರ್ಮದ ಜೊತೆಗೂ ಅವನದ್ದೇ ಅನುಸಂಧಾನ ಬರದೇ ಇರ್ಬೋದು, ಮಧ್ಯದಲ್ಲಾದರೂ ಆರಂಭ ಕೊನೆಗಳಲ್ಲಾದರೂ ಅದನ್ನು ಒಂದು ಸ್ವಲ್ಪ ಕನೆಕ್ಟ್ ಆಗಿ ಆಮೇಲೆ ಕರ್ಮ ಮಾಡಲಿಕ್ಕೆ ಆರಂಭ ಮಾಡಿ. ಕನಿಷ್ಠ ಧರ್ಮಗಳನ್ನು ಹೀಗೆ ಹೇಳ್ತಾ ಇದ್ದಾನೆ. ವಾಸ್ತವಿಕವಾಗಿ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಳಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ. ಎಲ್ಲ ಬದುಕಿನ ಚೇಷ್ಟೆ ಹೇಳಿಬಿಟ್ಟಿದ್ದಾನೆ. ಕಣ್ಣಿಂದ ನೋಡೋದು, ಮೂಗಿನಿಂದ ಆಘ್ರಾಣಿಸೋದು, ಕಿವಿಯಿಂದ ಕೇಳೋದು, ಬಾಯಿಂದ ತಿನ್ನೋದು, ನಡ್ಕೊಂಡು ಹೋಗೋದು, ಕರ್ಮೇಂದ್ರಿಯಗಳ ವ್ಯಾಪಾರ, ಊಟ ಮಾಡೋದು, ಸ್ವಪನ್ ಶ್ವಸನ್ ಉಸಿರಾಟ ಆಡೋದು, ಮಲ್ಕೊಳ್ಳೋದು, ಪ್ರಳಪನ್ ಮಾತಾಡೋದು, ಆಮೇಲೆ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಕಣ್ರೆಪ್ಪೆ ಮುಚ್ಚೋದು, ತೆಗೆಯೋದು, ಮಲಮೂತ್ರ ವಿಸರ್ಜನೆ ಮಾಡುವುದು, ಏನೆಲ್ಲ ಬದುಕಿನ ಚೇಷ್ಟೆಗಳಿದೆಯೋ ಇದೆಲ್ಲಕ್ಕೂ ನಿಯಾಮಕನಾಗಿ ಭಗವಂತ ಇದ್ದಾನೆ. ಬ್ರಹ್ಮಣ್ಣಿ ಆದಾಯ ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿ ಯಃ. ಕರ್ಮ ಯಥೇಷ್ಟ ಮಾಡು, ಅಟ್ಯಾಚ್ಮೆಂಟ್ ಬಿಡು, ಅದರ ಸಂಘವನ್ನು ಬಿಡು. ಸಂಘ ಬಿಡೋದು ಅಂದರೆ ಇದು ದೇವರ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ, ನನಗೆ ಯಾವುದು ಇದರಲ್ಲಿ ಪುರುಷಾರ್ಥ ಅಂತ ನಾನು ಮಾಡ್ತಾ ಇಲ್ಲ. ಯಾವುದೇ ವ್ಯಾಪಾರ ಮಾಡಲಿ, ಒಬ್ಬರು ನನಗೆ ತುಂಬ ಹತ್ತಿರದವರಿದ್ದಾರೆ, ಅವರು ಹೇಳ್ತಾರೆ, ನಾನು ಏನು ಕರ್ಮ ಮಾಡಿದರೂ ನಾನು ಗುಪ್ತವಾಗಿ ಮಾಡಬೇಕು, ನೀವು ಸನ್ಮಾನಕ್ಕೆ ಕರಿತೀರಿ ಅಂದರೆ ನಾನು ಬರಲ್ಲ ಅಂತಾರೆ. ಅದು ದೇವ್ರಿಗೆ ಮುಟ್ಟಲ್ಲ, ಯಾಕೆಂದರೆ ಅಷ್ಟು ಕೇಳಿದಾರೆ ಅವರು, ಕೇಳಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನೀವು ಸನ್ಮಾನ ಅಂದರೆ ನಿಮಗೇನೋ ಕೊಡಲ್ಲ ಅಂತಾರೆ ಅವರು. ಯಾಕೆ ಅಂದರೆ ಅದು ನನಗೆ ಎಲ್ಲೋ ಅಹಂಕಾರ ಕಾರಣ ಆಗುತ್ತೆ. ಎಷ್ಟೋ ಜನ ಅಂತಹ ಈ ಭಗವದ್ಗೀತೆ ಒಲಿದರೆ ಒಳಗಡೆಯಿಂದ ತೃಪ್ತಿ ಇದೆ. ನಾವು ಏನು ಮಾಡ್ತೀವಿ, ಹೊರಗಡೆ ಸುಖ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅದು ಮರುಮರೀಚಿಕೆ, ಸಿಗಲ್ಲ. ಅದು ನಿನ್ನ ಒಳಗಡೆಯೇ ಆನಂದದ ನಿಧಿ ಇದೆ, ಅದನ್ನು ಅನುಭವಿಸು, ಅದನ್ನೇ ಎಂಜಾಯ್ ಮಾಡು. ನೀವು ಹೇಳಿದ್ರ ಟ್ಯೂಬ್ಲೈಟ್ ಮೇಲೆ ಟ್ಯೂಬ್ಲೈಟ್ ಮುಚ್ಚೋ ಹಂಗೆ ಅವ್ರ ಹೆಸರು ಹಾಕ್ಸ್ಕೊಳ್ತಾರೆ ಅಕ್ಷರದಲ್ಲಿ. ಅದು ಏನು ಸಣ್ಣ ಹೆಸರು ಇರುತ್ತಾ, ರಾಮ್ ರಾವ್, ಭೀಮ್ ರಾವ್, ಶ್ಯಾಮ್ ರಾವ್ ಕುಲಕರ್ಣಿ, ಟ್ಯೂಬ್ಲೈಟೇ ಮುಚ್ಚೋಯ್ತು. ಕೊಟ್ಟಿದ್ದೊಂದು ಟ್ಯೂಬ್ಲೈಟ್ ಅದು ಏನು ಅಲ್ಲ. ಅಂದರೆ ಮನುಷ್ಯನ ಭಾವನೆಗಳು. ಇನ್ನು ಎಷ್ಟೋ ದೊಡ್ಡದನ್ನು ದಾನ ಮಾಡಿದವರು ಹೆಸರು ನನಗೆ ಬೇಡ ಅಂತಲೇ ಹೇಳ್ತಾರೆ, ನಾನು ದೇವರ ಪ್ರೀತಿಗಾಗಿ ಕೊಟ್ಟಿದ್ದು. ಕೆಲವರು ಗುಪ್ತದಾನ ಅಂತ ಮಾಡ್ತಾರೆ. ನಾನು ಯಾವಾಗಲೂ ಒಂದು ತುಂಬ ದೊಡ್ಡ ನನಗೆ ಝಳಕು, ಅಂದರೆ ಎಂತೆಂಥ ಸಾಧಕರಿರ್ತಾರೆ ಅಂತ. ನಾನು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿದ್ದೆ. ಅವಾಗ ಒಬ್ಬರು ಗೃಹಸ್ಥರಿಗೆ ಒಬ್ಬರು ಮನೆ ಕರ್ಕೊಂಡು ಹೋಗಿ ಇದೇ ಅಧಿಕ ಮಾಸದಲ್ಲಿ ಒಂದು ಗೋಪಿಚಂದನ ದಾನ ಮಾಡಿದರು, ಕೈಯಲ್ಲಿ ಎಲ್ಲ ಮಾಡಿದ ಗೋಪಿಚಂದನ. ಅವ್ರು ಹೇಳಿದರು, ಆಚಾರ್ಯ ಇದನ್ನು ಯಾರಿಗೂ ಕೊಡಬೇಡಿ, ನಾನು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದು, ಇದನ್ನು ನೀವೇ ಹಚ್ಕೊಳ್ಬೇಕು ಅಂತ. ಅವರು ಗೋಪಿಚಂದನ ಮೇಲೆ 100 ರೂಪಾಯಿ ಇಟ್ಬಿಟ್ಟು ದಕ್ಷಿಣೆ ಕೊಟ್ಟಿದ್ದಾರೆ. ಎಲ್ಲಿಲ್ಲದ ಕೋಪ ಆಚಾರ್ಯರಿಗೆ, ಇವರೇನು ಗೋಪಿಚಂದನ ಕೊಟ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಯಾರಿಗೂ ಕೊಡಬೇಡಿ ನೀವೇ ಹಚ್ಕೊಳ್ಳಿ, ಯಾರಿಗೂ ಕೊಡಬೇಡಿ ನೀವೇ ಹಚ್ಕೊಳ್ಳಿ. ಅವರೇನು ಮಾಡಿದರು, ಈ ಗೋಪಿಚಂದನ ನೋಡಿ, ವಾಸ್ತವಿಕವಾಗಿ ಮೇರು ಪರ್ವತ ದಾನ ಮಾಡಿದಷ್ಟು ಪುಣ್ಯ ಇದೆ ಅಂತ ಪ್ರವಚನ ಮಾಡಿದವರು ಅವರು. ಆ ಆಚಾರ ಪ್ರವಚನ ಕೇಳ್ಕೊಂಡೇ ಇವರು ಗೋಪಿಚಂದನ ದಾನ ಮಾಡಿದವರು. ಆದರೆ ಅವರಿಗೆ ಕೊಟ್ಟಾಗ ಸಸಾರ, ಯಾಕೆಂದರೆ ದಕ್ಷಿಣೆ 100 ರೂಪಾಯಿ ಆಯ್ತಲ್ಲ ಅಂತ ಕೋಪ. ಅದಕ್ಕೆ ಯಾರೋ ಅವ್ರ ಮನೆಗೆ ಇನ್ನೊಬ್ಬರು ಆಚಾರ ಬಂದಿದ್ರು, ಅವ್ರು ಯಾರೋ ಹಿಂಗೆ ಹೇಳ್ಕೊಟ್ಟಿದ್ದಾರೆ, ನೀನು ಹಚ್ಕೋ, ನನ್ನ ಮನೇಲಿ ಬೇಕಾದಷ್ಟು ಗೋಪಿಚಂದನ ಇದೆ ಅಂತ ಸಿಟ್ಟಲ್ಲಿ ಅವ್ರಿಗೆ ದಾನ ಮಾಡಿದರು. ಅವ್ರು ಶ್ರದ್ಧೆಯಿಂದ ಹಚ್ಕೊಂಡ್ರು, ನಮ್ಮ ಆಚಾರ ಕೊಟ್ಟಿದ್ದು ಅಂತ ಹಚ್ಕೊಂಡ್ರು. ತೇಯ್ತಾ ಇದ್ದಾರೆ. 2 ತಿಂಗಳಾದಮೇಲೆ ಮನೆಗೆ ಓಡ್ಕೊಂಡು ಬಂದರು ಅವರು. ಆಚಾರ್ಯ ನೀವು ಏನು ದಾನ ಮಾಡಿದಿರಿ ಆಚಾರ್ಯ? ಅಳ್ತಾ ಇದ್ದಾರೆ ಅವರು. ಅವ್ರು ಏನು ಮಾಡಿದನಪ್ಪ? ಗೋಪಿಚಂದನ ಅಲ್ಲ ಆಚಾರ್ಯ, ನೀವು ದಾನ ಮಾಡಿದ್ದು ಅದ್ರ ಒಳಗಡೆ 50 ಗ್ರಾಮ್ ಬಂಗಾರ ಇದೆ ಆಚಾರ್ಯ, ಗುಪ್ತ ದಾನ ಮಾಡಿದ್ರು ಅವರು, ನೀವೇ ಹಚ್ಕೊಳ್ಳಿ ಅಂತ ಹೇಳಿದರು. ಅವತ್ತಿಂದ ಎಷ್ಟೋ ಜನ ನಾನು ಈ ಕತೆ ಹೇಳಿದ ಮೇಲೆ ಎಲ್ಲ ಗೋಪಿನೂ ತೇದಿಂದೆ.
ಒಳಗಡೆ ಏನೋ ಇದೆಯೇನೋ ಚಿನ್ನ ಅಂತ. ಎಲ್ಲಾ ಗೋಪಿಯೂ ಹೊಡೆಯಕ್ಕೆ ಶುರು ಮಾಡು. ಮನುಷ್ಯನ ಬುದ್ಧಿಗಳ ನೋಡಿ ಅಲ್ವಾ. 50 ತುಳಸಿ ಗ್ರಾಂ ಪತ್ರ ಚಿನ್ನ. ಸಮರ್ಪಣೆ, 50 ಗ್ರಾಂ ಚಿನ್ನ ಇಟ್ಟು ದಾನ ಮಾಡಿದ್ದಾರೆ, ಗುಪ್ತ ದಾನ, ಗೊತ್ತಾಗಬಾರದು. ಓ, ಹೇಳದೆ ಕೊಡೋದು ಗುಪ್ತದಾನ, ಒಳಗಡೆ ಏನಿದೆ ಅಂತ ಹೇಳೋದು. ದೇವರಲ್ದೇ ಹೇಳೋದು, ದೇವರಿಗೆ ಹೇಳೋದು, ಓ, ಇವ್ರಿಗೆ ಹೇಳುವಂಗಿಲ್ಲ. ಇದು ಗೊತ್ತಿರಲಿಲ್ಲ ಆಚಾರ್ಯ, ಈ ಥರನೂ ಮಾಡ್ತಾರೆ ಅಂತ. ಇನ್ ಕೆಲವ್ರು ಗುಪ್ತದಾನ ಇದೆ, ಅದು ಬೇರೆ ತರ. ತಾಮ್ರ ಡಬ್ಬಕ್ಕೆ ಬಂಗಾರದ ಪಾಲಿಶ್ ಮಾಡಿ ಗುಪ್ತದಾನ. ಏನು ಗುಪ್ತ? ಒಳಗಡೆ ತಾಮ್ರ ಗುಪ್ತ. ಇವ್ರು ಬಂಗಾರ ಅಂತ ತಗೊಳ್ತಾರೆ, ಒಳಗಡೆ ತಾಮ್ರ ಇರುತ್ತೆ, ರೋಲ್ಡ್ ಗೋಲ್ಡ್. ಇವೆಲ್ಲ ಗುಪ್ತದಾನದಲ್ಲೇ ಸೇರುತ್ತೆ. ನಮ್ಮ ಮನೆ ಎದುರಿಗೆ ಒಂದು ಕಳ್ತನ ಆಯ್ತು. ಆ ಕಳ್ತನ ಆಗಿ ಕೊಡ್ಬೇಕಲ್ಲ ಅಂತ ಕಂಪ್ಲೇಂಟ್ ಕೊಟ್ರು ಅಷ್ಟೇ ಅವರು. ಆಮೇಲೆ ಪೊಲೀಸರು ಬಂದು ನಮ್ಮ ಮನೆದೆಲ್ಲ CCTV ಎಲ್ಲ ಚೆಕ್ ಮಾಡಿ ಹಿಡಿದ್ರು. ಆದ್ರೂ ಅವ್ರಿಗೆ, ಆ ಮನೆಯವ್ರಿಗೆ ಏನಿಲ್ಲ, ಅಯ್ಯೋ ಬಂದ್ರೆ ಬರ್ಲಿ, ಯಾಕೆ ಅಂತ ಕೇಳಿದ್ರೆ ಅದು ಯಾವ್ದು ನಿಜವಾದ ಗೋಲ್ಡ್ ಅಲ್ಲ ನಮ್ಮಲ್ಲಿ ಇದ್ದಿದ್ದು, ಅವ್ನು ಕಳ್ಳ ತಗೊಂಡೋಗಿದ್ದಾನೆಲ್ಲ, ಹೋಯ್ತು ಅಂತ, ನೀವು ಯಾಕೆ ಹುಡುಕ್ತಿದ್ದೀರಾ ಅಂತ. ಇವ್ ಪೊಲೀಸರಿಗೆ ನಾವು ಒಂದು ಕೇಸ್ ಗೆದ್ವಿ ಅಂತ ಬೇಕು, ಅದಕ್ಕೋಸ್ಕರ ಅದನ್ನು ಹಿಡಿದು ವಾಪಸ್ ಕೊಡಿಸಿದ್ರು ಅವರು. 50 ಗ್ರಾಮ್ ಗೋಲ್ಡ್ ಇಟ್ಟು ಅಂದ್ರೆ ಈ ಗುಪ್ತದಾನ ಅಂತಾನು ಮಾಡೋರಿದಾರ, ನನಗೆ ಇರಲಿಲ್ಲ. ಅದೇ ಎಲ್ಲ ಮಹಾಭಾರತದಲ್ಲಿ ಕಥೆ ಇದೆಯಲ್ಲ, ನಾಳೆ ಬಾ ಅಂತ ಧರ್ಮರಾಜ ಹೇಳಿದ, ಕಂಕಣವನ್ನು ದಾನ ಮಾಡಿದ ಬಡ ಬ್ರಾಹ್ಮಣನಿಗೆ ಭೀಮಸೇನ ರಾತ್ರಿನೇ ನಗಾರಿ ಹೊಡಿಸಿದ. ಯಾಕೆಂದ್ರೆ ನಾಳೆ ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ, ನಾಳೆ ಬಾ ನಾನು ಕೊಡ್ತೀನಿ ಅಂತ. ಆದ್ರಿಂದ ತಕ್ಷಣದಲ್ಲಿ ಯಾವಾಗ ಮನಸ್ಸು ಬರುತ್ತೆ ಅವಾಗ ಒಳ್ಳೆ ದಾನ ಮಾಡಿಬಿಡ್ಬೇಕು. ಆಮೇಲೆ 400 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡೋದು, ಆಮೇಲೆ 400 ರೂಪಾಯಿ ಅಂತ ಹೇಳಿದ್ದು 100 ರೂಪಾಯಿ ಅಂತ ಚೇಂಜ್ ಮಾಡೋದು, ಆಮೇಲೆ 400 ರೂಪಾಯಿ ಅಂತ 1 ರೂಪಾಯಿ ಕೊಡೋದು. ಇದೆಲ್ಲ ವಾಗ್ದಾನದ ಪರಿಣಾಮ. ಅದು ಕೂಡಲೇ ಕೊಟ್ಬಿಡ್ಬೇಕು. ಮನೋಯತ್ರ ಪ್ರಸೀರತೆ, ಸಂತೋಷ ಆಯಿತು ಅಂದರೆ ದೇವರು ಪ್ರೀತನಾಗಲಿ ಅಂತ ಕೊಟ್ಬಿಡ್ಬೇಕು, ಆಯಿತಾ. ಒಟ್ಟಿನಲ್ಲಿ ಎಲ್ಲವೂ ನಾವು ಏನು ಮಾಡ್ತೇವೆ, ಪ್ರತಿಯೊಂದನ್ನು ಹೊರಗಡೆಯಿಂದ ಒಳಗಡೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಭಗವದ್ಗೀತೆಯಲ್ಲಿ ಮೊದಲಿಂದ ಕೊನೆಯ ತನಕ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಹೊರಗಡೆದು ಯಾವುದೂ ಒಳಗೆ ತರಬೇಡ, ಒಳಗಡೆ ಇದೆ ನಿಂದು, ಅದನ್ನೇ ಎಂಜಾಯ್ ಮಾಡು ಅಂತ ಇದ್ದಾನೆ. ಎಲ್ಲ ಒಳಗಡೆಯೇ ಇದೆ, ಅದನ್ನೇ ಎಂಜಾಯ್ ಮಾಡು. ಹೊರಗಡೆಯಿಂದ ತಂದರೆ, ಈಗೆಲ್ಲ ಹೊಸ ಟೆಕ್ನಾಲಜಿ ಬಂದಿದೆ ನೋಡಿ, ಹೊರಗಡೆಯಿಂದ ಕರೆಂಟ್ ತೊಗೊಳ್ಬೇಡಿ, ತಲೆ ಮೇಲೆ ನೀವು ಸೋಲಾರ್ ಹಾಕೊಂಬಿಡಿ, ಒಳಗಿಂದಲೇ ಕರೆಂಟ್ ನೀವೇ ಹೊರಗಡೆ ಕಳಿಸ್ಬೋದು, ಆಯಿತಾ. ನಮ್ಮ ತಲೆ ಮೇಲೆ ನಿಧಿ ಇದೆ, ನಮ್ಮ ಕಾಲು ಬುಡದಲ್ಲಿ ನಿಧಿ ಇದೆ. ನಾವು ಇದನ್ನು ನಮ್ಮ ಹೃದಯದಲ್ಲಿರುವ ಸಂಪತ್ತು ಸುಖಗಳನ್ನು ಬಿಟ್ಟು ಹೊರಗಡೆ ಜೊಲ್ಲು ಸುರಿಸ್ತಾ ಇದ್ದೇವೆ. ಇದು ಬೇಡ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದು ಏನಿದ್ರು ತಾತ್ಕಾಲಿಕ, ನೀನು ಹೊರಗಡೆಯಿಂದ ಪಡಿಲಿಕ್ಕೆ ನೀನು ನೋಡಬೇಡ, ಒಳಗಡೆಯಿಂದ ಇದೆ ಅಂತ. ಲಿಪ್ಯತೆ ನಸಪ ಇನ್ನೂ ಹೇಳ್ತಾನೆ, ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿಹ ಲಿಪ್ಯತೆ ನಸಪಾಪಿನ ಪದ್ಮಪತ್ರಂ ಇವಾಂಭಸ ಅಂತ. ಏನೇನೋ ಬೆಳಿಗ್ಗೆಯಿಂದ ರಾತ್ರಿ ತನಕ ಬೇಕಾದ ಕರ್ಮನೂ ಮಾಡಿದ್ದಾನೆ, ಜಗತ್ತಿನ ದೃಷ್ಟಿಯಿಂದ ಬೇಡವಾದ ಕರ್ಮಗಳನ್ನು ಮಾಡಿದ್ದಾನೆ. ಆದರೆ ಬೇಡವಾದ ಬೇಕಾದ ಅನ್ನುವ ಎಲ್ಲ ವಿಭಾಗಗಳಲ್ಲಿಯೂ ಇದು ದೇವರ ಪೂಜೆ ಅಂತ ಅನ್ಕೊಂಡು ಹೋಗಿದ್ದಾನೆ. ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಎಲ್ಲವೂ ದೇವರ ಪ್ರೇರಣೆಯಿಂದ ನಡೀತಾ ಇದೆ ಅಂತ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಪುಣ್ಯಕ್ಕೆ ಹರಿ ಪಾಪಕ್ಕೆ ನಾನೆಂಬ ಮಧ್ಯಮನು ಅಂತ ಹೇಳಿದ್ದಾರೆ. ಪಾಪಕರ್ಮಗಳನ್ನು ಮಾಡುವನು ನಾನು, ಪುಣ್ಯಕರ್ಮಗಳನ್ನು ಮಾಡಿಸಿದವನು ದೇವರು ಅಂತ ಹೇಳಿದವನು ಮಧ್ಯಮ ಜೀವ. ಪುಣ್ಯ ಪಾಪಗಳು ಎರಡೂ ಶ್ರೀನಿವಾಸನ ದಯದಿಂದ ಅಂತ ಹೇಳಿದವನು ಸಾತ್ವಿಕ ಚೇತನ ಅಂತ ಹೇಳಿದ್ದಾರೆ. ಆದ್ದರಿಂದ ಏನು ನಡೆಯುತ್ತೆ ಅವನಲ್ಲಿ ಮನಸ್ಸನ್ನಿಡು. ವಿದುರನಿಗೆ ಕೃಷ್ಣ ಬಂದಾಗ ಅವನಲ್ಲಿ ಏಕಾಗ್ರತೆ ಇತ್ತು ನೋಡಿ. ಗೀತೆ ಎಲ್ಲೆಲ್ಲಿ ಟಚ್ ಆಗುತ್ತೆ ನೋಡಿ, ಅವನಲ್ಲಿ ಏಕಾಗ್ರತೆ ಇತ್ತು. ಒಂದು ಕಥೆ ಇದೆ, ಅದು ಜಾನಪದ ಮಹಾಭಾರತ ಇರ್ಬೋದು, ನನಗೆ ಆ ಪಾಠ ಸಿಕ್ಕಿಲ್ಲ, ಆದರೂ ಕಥೆ ಚೆನ್ನಾಗಿದೆ. ಕೃಷ್ಣ ಬಂದ ಸಂಭ್ರಮದಲ್ಲಿ ವಿದುರ ಬಾಳೆಹಣ್ಣೆಲ್ಲ ಕೆಳಗಿಟ್ಟ, ಸಿಪ್ಪೆಯೆಲ್ಲ ಕೃಷ್ಣನ ಬಾಯಿಗೆ ಹಾಕಿದ. ಭಾವನೆ, ಅವನಿಗೆ ಕೃಷ್ಣ ಬಂದಿದ್ದಾನೆ ಎನ್ನುವ ಸಂಭ್ರಮದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಸಿಪ್ಪೆ ಎಲ್ಲ ಅವನ ಬಾಯಿಗೆ ಹೋಗಿದೆ, ಬಾಳೆಹಣ್ಣೆಲ್ಲ ನೆಲದಲ್ಲಿದೆ. ಕೃಷ್ಣ ಹೇಳ್ತಾನೆ, ಅಯ್ಯೋ ನೀನು ಬಾಳೆಹಣ್ಣು ತಿಂದಷ್ಟೇ ತೃಪ್ತಿ ಆಯಿತು ಅಂತಾನೆ. ಯಾಕೆಂದರೆ ಭಾವ ನನ್ನಲ್ಲಿದೆ ಅಲ್ವಾ. ಇದನ್ನೇ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದು. ಇನ್ನೂ ಇದೆ, ಗೋಪಿಕಾಸ್ತ್ರೀಯರು ಕೃಷ್ಣ ಬರಬೇಕು ಅನ್ನುವ ಉತ್ಕಟ ಅಪೇಕ್ಷೆ. ಅವನು ಹಾಲಿಟ್ರೆ ಬರ್ತಾನೆ, ಖಾಲಿ ಪಾತ್ರೆ ಹಾಲಿಲ್ಲ. ಕದಡಿದಳು ಖಾಲಿ ಪಾತ್ರೆ, ಅವಳು ಖಾಲಿ ಪಾತ್ರೆಯಲ್ಲಿ ಕಡಿತಾ ಇದ್ದಾಳೆ. ಕೃಷ್ಣ ಎತ್ತಿಡ್ಕೊಂಡು ಬಂದಂತೆ, ಪಾಪ ಅವಳ ಮನೆಯಲ್ಲಿ ಹಾಲಿಲ್ಲ ಅಂತ. ಅವಳು ಹೇಳ್ತಾಳೆ, ಕೃಷ್ಣ ಖಾಲಿ ಪಾತ್ರೆ ಕಡಿತಾ ಇದೆಯಲ್ಲ ಅಂದರೆ, ಅಯ್ಯೋ ಕೃಷ್ಣ ನೀನು ಬರಬೇಕು ಅನ್ನೋ ಏಕಾಗ್ರತೆಯಲ್ಲಿ ಖಾಲಿ ಪಾತ್ರೆ ಇಟ್ನೋ ಹಾಲಿರೋ ಪಾತ್ರೆ ಇಟ್ನೋ ಗೊತ್ತಾಗಲಿಲ್ಲ, ಪರವಾಗಿಲ್ಲ ಅಂತಾನೆ. ನನ್ನಲ್ಲಿ ಭಕ್ತಿ ಇಟ್ಟು ನೀನು ಖಾಲಿ ಪಾತ್ರೆ ಕಡಿದ್ರು ನಾನು ಬರ್ತೀನಿ ನೋಡು, ಹಾಲಿಲ್ಲ ಅಂತ ಗೊತ್ತು, ಅದಕ್ಕೆ ಹಸು ತಂದಿದ್ದೀನಿ, ಹಾಲು ಕರ್ಕೊಂಡು ಬೆಣ್ಣೆ ಕೊಡು ಅಂತಾನೆ ಕೃಷ್ಣ. ಅವಳು ಪಾತ್ರೆ ಹಿಡ್ಕೊಂಡು ಹೋದ್ರೆ ಜಾಡಿಸಿ ಒದಿಯುತ್ತೆ, ಅದು ಎತ್ತು. ಅವಳು ಕೇಳ್ತಾಳೆ, ಏನು ಕೃಷ್ಣ ಎತ್ತಿಡ್ಕೊಂಡು ಬಂದಿದ್ದಾನ? ಅಲ್ಲೇ ನಿನ್ನ ಮನೆಗೆ ಬರ್ತಾ ನಾನು ಎತ್ತಿಡ್ಕೊಂಡು ಬನ್ನೋ ಹಸು ಹಿಡ್ಕೊಂಡು ಬರೋನೋ ಗೊತ್ತಾಗಲಿಲ್ಲ ಅಂತ. ಅವಳಿಗೆ ಖುಷಿ ಆಗಲಿ ಅಂತ ಅಲ್ಲ, ಅದು ಭಾವಗಳು ಅಂದರೆ ಸರ್ವಾಣಿ ಭಾವೋಪಹತಾನಿ ಕಲ್ಕಹ ಅಂತ.
ಭಾವ ತುಂಬ ಪ್ರಧಾನ. ಭಾವ ಇಲ್ಲ ಅಂತ ಆದರೆ ಎಲ್ಲ ವ್ಯರ್ಥ. ಈಗ ಚೆನ್ನಾಗಿ ದೋಸೆ ಮಾಡಿಬಿಟ್ಟು ತಿಂದರೆ ಅಂತ ಕೊಟ್ಟರೆ ಅದು ತಿನ್ಲಿಕ್ಕೆ ಮನಸ್ಸಾಗಲ್ಲ. ಅಥವಾ ಕೊಳಕಾಗಿ ಇದ್ದರು, ಅಯ್ಯೋ ರೀ ನಂಗೆ ಮಾಡೋಕ್ಕೆ ಬರ್ತಾ ಇಲ್ಲ, ನಿಮ್ಗೆ ಮಾಡಿ ಹಾಕಬೇಕು ಅಂತ ಆಸೆ ಇದೆ ಅಂದರೆ ಅಮೃತ ತುಲ್ಯವಾಗಿದೆ ಅಂತ ಹೇಳಿ ತಿಂತೇನೆ ಅಲ್ವಾ. ಎಲ್ಲ ಕಡೆ ನಮ್ಮನ್ನು ಮನಸ್ಸನ್ನು ಮುಟ್ಟುವುದು ಭಾವ. ದೇವರಿಗೆ ಏನೂ ಬೇಕಾಗಿಲ್ಲ, ಅವನು ತುಂಬ ಪರಿಪೂರ್ಣ ಆತ್ಮ. ಅವನಿಗೆ ಬೇಕಾಗಿರೋದು ನಿಮ್ಮ ನಿರ್ವ್ಯಾಜವಾದ ಭಕ್ತಿ. ಅದಕ್ಕೆ ದೊಡ್ಡ ಸಾಕ್ಷಿ ಹನುಮಂತ ಬಿಡಿ. ಅವನು ಏನೂ ಇಚ್ಛೆ ಪಡಲಿಲ್ಲ ನೋಡಿ. ಅವನು ಬಾಕ್ಯವಾದ ಲೋಕದಲ್ಲಿ ನರಾಮರಾಜ್ಯ ಅಸುಲಭಂಚ ಕಿಂಚಿತ್, ರಾಮರಾಜ್ಯದಲ್ಲಿ ಏನನ್ನೂ ಪಡಿಬೋದಿತ್ತು ಹನುಮಂತ ಮಾಡಿದ ಆ ಸತ್ಕರ್ಮಕ್ಕೆ. ಅವನು ಹೇಳಿದ, ನನಗೆ ಬಾಹ್ಯವಾದದ್ದು ಯಾವುದೂ ಬೇಡ, ನಿನ್ನ ಒಳಗಡೆಯಿಂದ ನಿನ್ನ ಸ್ಮರಣೆ ಇದೆಯಲ್ವಾ, ಆ ಸುಖ ಒಂದು ಕೊಡು. ಕೇಳಲಿಕ್ಕೆ ತುಂಬ ಮಧುರವಾಗಿದೆ. ನಮ್ಮ ಮನಸ್ಸು ಮತ್ತೆ ಬೆಳಿಗ್ಗೆ ಬ್ಯಾಗ್ ಹಿಡ್ಕೊಂಡು ಹೋಗುತ್ತೆ ಲಕ್ಷ್ಮೀ ಸಂಪಾದನೆಗೆ. ಅಂದರೆ ಅವನಲ್ಲಿ ಮೈ ಮರಿಬೇಕು. ಇದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಬ್ರಹ್ಮಣ್ಯಾದಾಯ ಕರ್ಮಾಣಿ ಲಿಪ್ಯತೆ ಏನೋ ಸಂಗಮ್ ತ್ಯಕ್ತ್ವಾ ಕರೋತಿಯ. ಸಂಗಮ್ ಅಂದರೆ ಅದರಲ್ಲಿ ನಂದು ಅನ್ನುವ ಅಟ್ಯಾಚ್ಮೆಂಟ್, ರಾಗದ್ವೇಷಗಳು ಅದಿಲ್ಲ. ಮಾಡಿದ್ದಾನೆ ಲಿಪ್ಯತೆನ ಸಪಾಪೇನ. ಅವನು ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಕರ್ಮ ಮಾಡಿರಲಿ ಅವನಿಗೆ ಪಾಪಲೇಪ ಆಗಲ್ಲ. ಪದ್ಮಪತ್ರಂ ಇವಾಂಭಸ ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯರಪಿ ಯೋಗಿನ ಕರ್ಮ ಕುರುವಂತಿ ಸಂಗಮ್ ತ್ಯಕ್ತ್ವ ಆತ್ಮಶುದ್ಧಯೇ. ಯೋಗಿಗಳು ಅಂದರೆ ಹೇಗಿರ್ತಾರೆ? ಅವರು ಮನಸ್ಸಿನಿಂದ ಮಾಡ್ತಾರೆ, ದೇಹದಿಂದ ಮಾಡ್ತಾರೆ, ಕೇವಲ ಇಂದ್ರಿಯಗಳಿಂದ ಕೆಲವು ಚಿಂತನೆಗಳನ್ನು ಮಾಡ್ತಾರೆ. ಅವರು ಅಟ್ಯಾಚ್ಮೆಂಟ್ ಬಿಟ್ಟು ಮಾಡ್ತಾರೆ. ಯಾಕೆಂದರೆ ಆತ್ಮಶುದ್ಧಿ ಆಗುವುದು ರಾಗದ್ವೇಷಗಳೇ ಒಂದು ಕಶ್ಮಲ. ಅದರ ಜೊತೆ ಕರ್ಮ ಮಾಡಿದರೆ ಎಲ್ಲ ಕಶ್ಮಲ ಹೃದಯದಲ್ಲೇ ತುಂಬಿಕೊಂಡಿರುತ್ತೆ. ಆ ಕಶ್ಮಲವನ್ನು ಬಿಟ್ಟು ಕರ್ಮ ಮಾಡುವಂತಹ ಶಕ್ತಿ ಆ ಯೋಗಿಗಳಿಗಿದೆ. ಆದ್ದರಿಂದ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂವಶಿ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ ನಕಾರಯನ್ ನಕರ್ತೃತ್ವಂ ನಕರ್ಮಾಣಿ ಲೋಕಸ್ಯ ಸೃಟತಿ ಪ್ರಭು ನಕರ್ಮ ಫಲಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತ. ಈ ಜೀವನ ಒಂದು ಅನುಸ್ಯೂತವಾದ ಕರ್ಮಗಳೇನಿದ್ದಾವೆ ಅದು ಯಾವುದು ದೇವರು ಕ್ರಿಯೇಟ್ ಮಾಡಲ್ಲ. ಕರ್ತೃತ್ವ ಆಗಲಿ ಕರ್ಮಗಳು ಯಾವುದನ್ನು ಕೂಡ ಅವನು ನಿರ್ಮಾಣ ಮಾಡಲ್ಲ. ಅನಾದಿ ಕಾಲದಿಂದ ಸಿದ್ಧವಾದ ಒಂದು ಅವರವರ ಜೀವ ಯೋಗ್ಯತೆಗಳಿದೆ. ಅದು ಏನಿದೆ ಅದು ಮೂವ್ ಆಗ್ತಾ ಇರುತ್ತೆ. ಹೊಸದಾಗಿ ಯಾವುದು ಕ್ರಿಯೇಟ್ ಆಗಲ್ಲ. ನಾನು ಹೇಳಿದನಲ್ಲ, ಒಂದು ರತ್ನ ಇದೆ, ಅದರ ಮೇಲೆ ಕೆಸರು ಕಟ್ಕೊಂಡು ಬಿಟ್ಟಿದೆ. ನೀವು ಕೆಸರನ್ನು ಒರೆಸುವ ಕೆಲಸ ಮಾತ್ರ ಮಾಡಿ ಅಂತ ಇದ್ದಾನೆ ಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ. ಯಾಕೆ ಅಂದರೆ ರತ್ನ ಕ್ರಿಯೇಟ್ ಆಗೋಗಿದೆ ಅನಾದಿ ಕಾಲದಿಂದ, ಅದರ ಪ್ರಭೆ ಬರ್ತಾ ಇಲ್ಲ. ಯಾಕೆ ಅಂದರೆ ಅದಕ್ಕೊಂದಷ್ಟು ಕೆಸರು ಮೆತ್ಕೊಂಡ್ಬಿಟ್ಟಿದೆ. ಸಮಗ್ರ ಪುರಾಣ ಇತಿಹಾಸ ಮಹಾಭಾರತ ವೇದಗಳೆಲ್ಲ ಕೆಸರು ತೊಳೆಯುವ ಕೆಲಸ ಮಾಡ್ತಾ ಇವೆ ಹೊರತು ಹೊಸದಾಗಿ ರತ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ರತ್ನ ಅಂದ್ರೆ ಜೀವನ, ಹೌದು, ಸುಖಪ್ರದವಾದ ಜೀವ ಸ್ವರೂಪ, ಅದರ ಸುತ್ತ ಇರೋದು ಈ ಒಂದು ಕರ್ಮ. ಜೀವ. ಅದಕ್ಕೆ ಪ್ರತಿಬಂಧಕಗಳಿದೆ, ಬಂಧ ಇದೆ, ಪಂಚಭೂತಗಳ ಬಂಧನ ಇದೆ. ಅದಕ್ಕೆ ಭೂತಬಂಧಸ್ತು ಸಂಸಾರ ಮುಕ್ತಿಸ್ತೇಭ್ಯೋ ವಿಮೋಚನಂ ಅಂತ. ಪಂಚಭೂತಗಳ ಸಂಬಂಧವನ್ನೇ ಸಂಸಾರ ಅಂತ ಕರೆಯೋದು. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಇರೋದಕ್ಕೆ ಸಂಸಾರ ಅಂತ ಕರೆಯೋದಲ್ಲ. ಸಂಸರತಿ, ಈ ಜಗತ್ತಿನಲ್ಲಿ ಪಂಚಭೂತಗಳ ಸಂಬಂಧದಿಂದ ಹುಟ್ಟುತ್ತಾನೆ ಇರ್ತಾನೆ, ಸಾಯ್ತಾನೆ ಇರ್ತಾನೆ. ಈ ಚಕ್ರದಿಂದ ಬಿಡುಗಡೆ ಆಗಬೇಕು ಅಂದರೆ ಪಂಚಭೂತಗಳಿಂದ ಬಿಡುಗಡೆ ಆಗಬೇಕು. ಪಂಚಭೂತಗಳ ಬಿಡುಗಡೆ ಅಂದರೆ ದೇಹ ಮಾತ್ರ ಅಲ್ಲ, ಪ್ರಕೃತಿ, ಜೀವನ ಸ್ವರೂಪ ಕಂಡುಕೊಂಡ್ಬಿಟ್ಟಿದೆ ಪಂಚಭೂತಗಳು. ಇದು ಪ್ರಾಕೃತ ದೇಹ, ಇದು ಸ್ಥೂಲ ಪಂಚಭೂತ. ಸೂಕ್ಷ್ಮವಾಗಿ ಆ ಪ್ರಕೃತಿ ಬಾಧಿಸ್ತಾ ಇದೆ, ಮುಳ್ಚುಚ್ಚಿದಂಗೆ ಅದು ಲಿಂಗದೇಹ ಅನ್ನೋದು. ಅದು ಪರಿಹಾರ ಆಗಬೇಕು ಅಂದರೆ ಶ್ರವಣ ಮನನ ಮಾಡಬೇಕು, ಭಗವದ್ಭಕ್ತಿ ಮಾಡಬೇಕು, ನಿಷ್ಕಾಮ ಕರ್ಮ ಮಾಡಬೇಕು, ಕರ್ಮಯೋಗ, ಸಾಂಖ್ಯಯೋಗ ಇವುಗಳಿಗೆ ಅಂಟಿಕೊಳ್ಳಬೇಕು, ಸಂಘ ಬಿಡಬೇಕು. ಹೊಸ ಜಗತ್ತನ್ನು ತೋರಿಸ್ತಾ ಇದ್ದಾನೆ. ಸಾಮಾನ್ಯ ಜಗತ್ತಿನಲ್ಲಿ ಈ ಥರ ಇರಲ್ಲ. ಏನು ಕರ್ಮ ಮಾಡಿದ್ರು, ಯಾಕೆ ಮಾಡ್ತಾ ಇದ್ದೀರಿ? ಓಹೋ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಿ, ಹೊಸ ಮನೆ ಕಟ್ಟಿದ್ರಾ ಅಂದರೆ ಹೊಸ ಮನೆ ಕಟ್ಟಿದವ್ರು ಸತ್ಯನಾರಾಯಣ ಪೂಜೆ ಮಾಡಬೇಕು. ಏನು ವಿಶೇಷ? ಇದ್ದಕ್ಕಿದ್ದಾಗೆ ಜಾಂಗ್ಟೆ ಶಬ್ದ ಕೇಳಿಸ್ತು ಅಂದರೆ ಏನು ಮನೆಯಲ್ಲಿ ಏನು ಉಪನಯನ ಕಾರ್ಯಕ್ರಮನಾ? ಯಾಕೆಂದರೆ ಪ್ರತಿದಿನ ದೇವ್ರ ಪೂಜೆಯಲ್ಲಿ ಜಾಂಗ್ಟೆ ಇಲ್ಲ, ಶಂಖ ಇಲ್ಲ, ಅರ್ಜೆಂಟ್ ಪೂಜೆ. ವರ್ಷಕ್ಕೊಮ್ಮೆ ದೊಡ್ಡ ದೇವ್ರ ಪೂಜೆ ಅಂತ ಮಾಡ್ತಾರೆ. ಅಂದರೆ ವರ್ಷ ಪೂರ್ತಿ ದೇವರಿಗೆ ಪೂಜೆ ಇಲ್ಲ. ಏನು ದೊಡ್ಡ ದೇವರೇನೋ ಚಿಕ್ಕ ದೇವರೇನೋ? ಶಾಲಗ್ರಾಮ ಪೂಜೆಯನ್ನು ಪ್ರತಿದಿನ ಮಾಡಬೇಕು. ಅದಕ್ಕೆ ಹೇಳ್ತಾನೆ, ಕನಿಷ್ಠ ಪಕ್ಷ ಸಲಿಲೇನಾಪಿ ಪೂಜಿತಃ, ನೀರಿನಿಂದಲಾದರೂ ಪೂಜೆ ಮಾಡಿ ತನ್ನ ಸ್ಥಾನವನ್ನು ಕರೆದುಕೊಡ್ತಾನೆ. ದೇವರನ್ನು ಇಷ್ಟೊಂದು ನೀವು ಉದಾಸೀನ ಮಾಡಬೇಡಿ. ಎಲ್ಲವನ್ನೂ ಕೊಟ್ಟವನು ಅವನು. ಅಂತರ್ಯಾಮಿಯಾಗಿ ಪ್ರತಿಕ್ಷಣದ ವ್ಯಾಪಾರ ಅವನದ್ದು. ನಾವೇನು ಮಾಡ್ತಾ ಇದ್ದೀವಿ? ಬಾಹ್ಯ ಪ್ರಪಂಚವನ್ನು ನೋಡಿ ಸರ್ವಾತ್ಮನ ನಿತ್ಯ ಚೇಷ್ಟಕನಾದ ಭಗವಂತನನ್ನು ಮರಿತಾ ಇದ್ದೀವಿ. ಅದನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಹೊರಗಡೆ ಇದನ್ನು ನಿಲ್ಲಿಸ್ತಾ ಇದ್ದಾನೆ, ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಈ ಉಪದೇಶಗಳನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ
ಜ್ಞಾನದಿಂದ ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ಬೇಕು. ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾ ತತ್ಪರಾಯಣಾ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಈ ಭಗವತ್ ಪ್ರಜ್ಞೆ ಸುಮ್ಮನೆ ಜಡವಾಗಿ ಮಾಡುವ ಕರ್ಮ ಅಲ್ಲ. ಪ್ರತಿಯೊಂದು ಈಶ ಪ್ರೇರಣೆಯನ್ನು ಅರ್ಥ ಮಾಡಿಕೊಂಡು ಮಾಡುವ ಕರ್ಮ. ಅವನಲ್ಲೇ ಬುದ್ಧಿ. ತದ್ಬುದ್ಧಯ ತದಾತ್ಮಾನಃ, ಮನಸ್ಸು ಅವನಲ್ಲೇ ಇಡೋದು. ತನ್ನಿಷ್ಠಾ, ಅವನಲ್ಲಿ ದೀಕ್ಷೆ, ಬಾಹ್ಯ ದೀಕ್ಷೆ, ಆಂತರ ದೀಕ್ಷೆ. ನನ್ನ ಪ್ರಾಣ ಹೋದರೂ ಅವನನ್ನು ನಾನು ಬಿಡಲ್ಲ. 1000 ಕಷ್ಟಗಳು ಬಂದರೂ ನಾನು ಅವನನ್ನು ಬಿಡಲ್ಲ. ಸಣ್ಣ ಸಣ್ಣ ಉಪದ್ರವಗಳಿಗೆ ದೇವರನ್ನು ಮರೆತು ಬಿಡ್ತೀವಿ. ನಾವು ಇಷ್ಟು ಮಾಡಿದೆವು, ದೇವರೇನು ಮಾಡಿದ? ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ಪ್ರತಿಯೊಂದು ನಂಬಿಕೆಗಳು ಹಿತಕ್ಕೆ ಆಗಿರುತ್ತೆ. ನಾವು ಬಯಸ್ತೇವೆ ಇವಾಗ ಅದೇನೋ ಅನಿಷ್ಟ ಆಗಿದೆ ಅಂತ. ಯಾವುದೋ ದೊಡ್ಡ ಅನರ್ಥವನ್ನು ಸಣ್ಣದಾಗಿ ಮುಗಿಸಿರ್ತಾನೆ ದೇವರು. ಆ ನಂಬಿಕೆಯ ಜೊತೆಗೆ ಅವನಲ್ಲೇ ನಿಷ್ಠೆಯನ್ನು ಇಟ್ಟುಕೊಂಡು ಅವನಲ್ಲೇ ಆಸಕ್ತರಾಗಿ ಕರ್ಮ ಮಾಡ್ತಾ ಇದ್ದರೆ ಅಪುನರಾವೃತ್ತಿ, ಮತ್ತೆ ಅವರು ತಿರುಗಿ ಬರಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ನೀವೊಂದು ಕೆಲಸ ಮಾಡಿ, ಮತ್ತೆ ನೋಡಿ ಅದನ್ನು ನಿರ್ವೈರ ಸರ್ವಭೂತೇಶು, ಅದೆಲ್ಲ ಆವೃತ್ತಿ ಆಗುತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ. ಒಬ್ಬ ಬ್ರಾಹ್ಮಣ, ಇವಾಗ ಈ ಶ್ಲೋಕವನ್ನು ಭಗವಾನಿಗೆ ಕೊಡಿ, ಎಲ್ಲ ಒಂದೇ ಕ್ಯಾಟಗರಿಯಲ್ಲಿ ಸೇರಿಸಿದಾರಲ್ವ. ಇಲ್ಲಿಗೆ ಏನು ವ್ಯಾಖ್ಯಾನ ಮಾಡ್ತಾರೆ? ಇಲ್ಲಿ ನೋಡಿ, ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ, ಗೋವು, ಆನೆ, ನಾಯಿ, ಶಪಾಕ, ಪಂಡಿತ, ಎಲ್ಲರಲ್ಲೂ ಸಮಾನವಾಗಿ ನೋಡು. ಈ ಥರನೂ ಶ್ಲೋಕ ಇದೆಯಲ್ಲ, ಹಿಂಗೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಇದಕ್ಕೆ ಈ ಅರ್ಥ ಅಲ್ಲ ಹೇಳಿದ್ದು. ಅವರಿಗೆ ತಮಗೆ ಬೇಕಾದಲ್ಲಿ ಏನೇನೋ ಕಾಣುತ್ತೆ. ಇಲ್ಲಿ ಎಲ್ಲರನ್ನು ಸಮಾನವಾಗಿ ನೋಡು. ಸಾಮ್ಯವಾದ ಹೇಳಿದಾನಲ್ಲ ಕೃಷ್ಣ. ಆಸ್ತಿಕದ್ದೇ ಒಂದು ಅರ್ಥ ಗೊತ್ತಿಲ್ಲ ಅಂದ್ರೆ ಆಸ್ತಿ ಇರೋ ನಾಸ್ತಿಕ ಅಂತ ಹೇಳಿದ್ದು. ಇಷ್ಟೆಲ್ಲಿ ಶ್ಲೋಕಗಳು ಯಾವುದು ತಮಗೆ ಬೇಕೋ ಅದನ್ನೇ ಏನು ಅಂದ್ರೆ ಹೀಗೆ ಎಳೆದ ಅರ್ಥ ಮಾಡಬೇಕು ಅನ್ನೋರಿಗೆ ಅದನ್ನ ಹಾಗೆ ಮಾಡಿ ಅದಕ್ಕೊಂದು ಪ್ರಚಾರ ಗಿಟ್ಟಿಸ್ಕೊಳ್ಳುತ್ತದೆ. ಕೆಲವೊಂದು ಪ್ರಾಣಿಗಳಿಗೆ ಸುಂದರವಾದ ಪದಾರ್ಥ ಇಷ್ಟ ಆಗಲ್ಲ, ಕೆಟ್ಟದ್ದನ್ನೇ ಹುಡುಕುತ್ತಂತೆ. ಹಾಗೆ ಈ ಶ್ಲೋಕದ ಅರ್ಥ ಹಾಗಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾವ ವಿದ್ವಾಂಸನಲ್ಲಿ ಯಾವ ಭಗವಂತ ಇದ್ದಾನೋ ಅದೇ ಭಗವಂತ ಒಂದು ಆನೆಯಲ್ಲಿದ್ದಾನೆ. ಆನೆಯಲ್ಲಿರುವ ಭಗವಂತ ನಾಯಿಯಲ್ಲಿದ್ದಾನೆ. ನಾಯಿಯಲ್ಲಿರುವ ಭಗವಂತ ಒಬ್ಬ ಅತ್ಯಂತ ಕೆಳವರ್ಗದ ಚೇತನಲ್ಲಿ ಇದ್ದಾನೆ. ಅವನಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಹೇ, ಇವನು ಕೆಳವರ್ಗದವನು, ನಾನಿರಬಾರ್ದು, ನೀನು ಹೋಗು. ಅದು ನಾಯಿ, ನಾನಿರಬಾರ್ದು, ನೀನು ಹೋಗು. ಬ್ರಹ್ಮ, ನೀನು ಹೋಗ್ಬಿಡು. ಶಿವ, ನೀನು ಹೋಗು. ನೀನು ಸ್ಮಶಾನದಲ್ಲಿ ಓಡಾಡ್ತೀಯಲ್ಲ, ನಾಯಿಯಲ್ಲಿ ಇದ್ಬಿಡು ನೀನು. ಇಂದ್ರ, ನೀನು ಹೋಗು. ಋಷಿಗಳಲ್ಲಿ ನೀನು ಇದ್ಬಿಡು. ಯಾವ ಯಾವ ಚೇತನ ಅನ್ನುವ ಶಬ್ದ ಇದೆ ಆ ಬ್ರಹ್ಮ ಸ್ತಂಭ ಪರ್ಯಂತ. ಸ್ತಂಭ ಅಂದರೆ ಒಂದು ಹುಲ್ಲುಕಡ್ಡಿ. ಬ್ರಹ್ಮ ಅಲ್ಲಿಯ ತನಕ ಪ್ರತಿಯೊಂದರಲ್ಲಿಯೂ ಭಗವಂತ ನಿಯಾಮಕ, ಎಲ್ಲದರಲ್ಲೂ ಅವನೇ ಅಂತರ್ಯಾಮಿ. ಯಾಕೆ ಅಂದರೆ ಅವನು ಗಾಳಿ ಥರ ಅಂತ ಹಿಂದೆ ಹೇಳಿದಾರಲ್ಲ. ಅವನಿಗೆ ಲೇಪ ಇಲ್ಲ, ಆಕಾಶದ ಥರ ಅವನು ನಿರ್ಲೇಪ, ಅವನು ಯಾವುದೇ ಲೇಪ ಇಲ್ಲ ಅವನಿಗೆ. ಹಾಗಾಗಿ ಅವನು ಎಲ್ಲಿ ಬೇಕಾದರೂ ಇರ್ತಾನೆ. ನಮಗೆ ನಾಯಿ ಜೊತೆಗೆ ಇರಲಿಕ್ಕಾಗಲ್ಲ. ಈಗ ನಾಯಿ ಜೊತೆಗಿರೋರೇ ಜಾಸ್ತಿ ಅಂತ ಹೇಳಿದಿರಿ. ಯಾಕೆಂದರೆ ನಮಗೆ ಅದರದ್ದು ಎಲರ್ಜಿ ಇದೆ, ಅದು ನಮಗೆ ಆಗಲ್ಲ. ದೇವರಿಗೆ ಆಗಲ್ಲ. ಅವನ ಅಸಂಗೋಖ್ಯಯಂ ಪುರುಷ. ಯಾವುದು ವಸ್ತು ರೂಪವುಳ್ಳ ಪದಾರ್ಥ ಯಾವುದಿದೆ ಅವನ ಅಸ್ತಿತ್ವ ಇಲ್ಲದೆ ಆ ರೂಪ ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ನೀವು ಜಗತ್ತಿನಲ್ಲಿ ತುಂಬಿರೋ ಯಾವ ವಸ್ತುಗಳೇ ಇರಲಿ, ಅಣುರೇಣು ತೃಣಕ ಅಷ್ಟ ಪರಿಪೂರ್ಣ. ದೇವರು ಎಲ್ಲ ಕಡೆ ಇದ್ದಾನೆ. ಈ ರೀತಿಯಾಗಿ ನಿರ್ದೋಷನಾದ ಭಗವಂತನನ್ನು ಎಲ್ಲ ಕಡೆ ಅನ್ವೇಷಣೆ ಮಾಡು. ನ ಪ್ರರುಷ್ಯೇತ್ ಪ್ರಿಯಂ ಪ್ರಾಪ್ಯ. ಯಾವುದೋ ಒಳ್ಳೆ ಮಾತು ಹಾಡಿದ್ದಾರೆ ಅಂದ ತಕ್ಷಣ ಕುಣಿದು ಬಿಡಬೇಡ. ಯಾಕೆಂದರೆ ನಿನ್ನ ಹಿಂದ್ಗಡೆ ಆಡ್ಕೊಳ್ಳೋರು 20 ಜನ ಇದ್ದಾರೆ. ಅದರ ಬಗ್ಗೆ ಎಚ್ಚರ ಇರಲಿ. ಏನೋ ಒಂದೆರಡು ಹೊಗಳಿದೆ, ಉಬ್ಬಿದ ಪೂರಿ ಥರ ಉಬ್ಬಿದ ಅಂತ ಹಿಂದೆ ಬೈಲಿಕ್ಕೆ ಹೊಗಳಿದ್ದವರು. ಆದ್ದರಿಂದ ನ ಪ್ರರುಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಅಚ ಅಪ್ರಿಯಂ. ಯಾವುದೋ ನನಗೆ ಬೇಡವಾದ ಸಂಗತಿ ಬಂತು ಅಂತ ಉದ್ವೇಗಕ್ಕೆ ತುತ್ತಾಗಬೇಡ. ಸ್ಥಿರ ಬುದ್ಧಿ. ಯಾಕೆ ಅಂದರೆ ನೀನು ಈ ಎರಡನ್ನೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಬಂದವನು. ಈ ಜಗತ್ತಿನ ಬಗ್ಗೆ ನಿನಗೆ ಎಚ್ಚರ ಇಲ್ಲ. ಮೂಕ ಬದಿರ ರಂತಿಪ್ಪರೋ ನೋಳ್ಪ ಜನಕ್ಕೆ ಪಕ್ವಯೋಗಿ ಆಗು. ನೀನು ಜಗತ್ತಿನ ಜನರ ದೃಷ್ಟಿಯಿಂದ ನೀನು ಮೂಕ, ಕಿವುಡ, ಹುಚ್ಚರಾಗಿರೋ. ಒಳಗಡೆಯಿಂದ ಆನಂದ ಪಡು. ನಿನ್ನ ಎಲ್ಲ ಭಾವನೆಗಳು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗೆ ಸಮರ್ಪಣೆ ಮಾಡು. ತಾತ್ಕಾಲಿಕವಾಗಿ ಅರ್ಥ ಮಾಡಿಕೊಂಡು ಅನರ್ಥ ಮಾಡುವ ಈ ಪುರುಷರ ಸಂಬಂಧ ನಿನಗೆ ಬೇಡ. ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ. ಹೊರಗಡೆಯ ಸುಖಗಳನ್ನು ನೀನು ಟಚ್ ಮಾಡಿದರೆ ಅದರಿಂದ ತುಂಬ ದುಃಖಗಳನ್ನು ಅನುಭವಿಸಬೇಕಾಗುತ್ತೆ. ಎಷ್ಟೋ ಜನ ಸುಖ ಆಗುತ್ತೆ ಅಂತ ಏನೇನೋ ಮುಟ್ಲಿಕ್ಕೆ ಹೋಗಿ ಬೆಂಕಿ ಥರ ಜನ್ಮಪೂರ್ತಿ ಸುಡ್ತಾನೇ ಇರುತ್ತೆ. ಅದು ತಾತ್ಕಾಲಿಕ ಸುಖ ಅಂತ ಮುಟ್ಲಿಕ್ಕೆ ಹೋಗ್ತಾರೆ. ಹೆಣ್ಣು ಹೊನ್ನನ್ನು ಮುಟ್ಲಿಕ್ಕೆ ಹೋಗ್ತಾರೆ. ಕೇಸು ಪಾಸು ಅಂತ ಜನ್ಮ ಮೂರಾಬಟ್ಟೆ ಆಗಿ ಹೋಗುತ್ತೆ. ಅದರಲ್ಲಿ ನೀನು ಆಸಕ್ತಿಯನ್ನು ತಾಳಬೇಡ. ನೆಮ್ಮದಿ ಇದೆ, ಒಳಗಡೆಯಿಂದ ನಿನಗೆ ನೆಮ್ಮದಿ ಇದೆ.
ಸಬ್ರಹ್ಮ ಯೋಗಯುಕ್ತ ಆತ್ಮ, ನೀನು ದೇವರಲ್ಲಿ ಆಸಕ್ತವಾದ ಬುದ್ಧಿಯನ್ನು ಹೊಂದಿದರೆ ಸುಖಂ ಅಕ್ಷಯಂ ಅಶ್ನುತೆ. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಟಚ್ ಮಾಡಿದಾಗ ಸಿಗುವ ಸುಖಗಳೆಲ್ಲ ದುಃಖಕ್ಕೆ ದಾರಿ. ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ. ನೀನು ಹೊರಗಡೆಯಿಂದ ಸುಖಾನ್ ಟಚ್ ಮಾಡ್ಲಿಕ್ಕೆ ಹೋದೆಯಾ, ಒಂದಷ್ಟು ದುಃಖ ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ನಿನ್ನ ಹೃದಯದಲ್ಲಿರುವ ಭಗವಂತನನ್ನು ಟಚ್ ಮಾಡು, ನೀನು ಹ್ಯಾಪಿನೆಸ್ ಇರುತ್ತೆ. ಇಷ್ಟು ಆದ್ಯಂತವಂತ ಕೌಂತೆಯ ನತೇಶ ರಮತೆ ಬುಧ. ಮತ್ತು ಅದು ಎಷ್ಟೇ ಸುಖರೂಪವಾಗಿದ್ರು, ನೀವು ಹೇಳಿದ್ರಲ್ಲ, ಪ್ರೀತಿಯಿಂದ ಮಕ್ಕಳಿಗಿಂತ ಹೆಚ್ಚು ಮಮತೆಯಿಂದ ನಾಯಿ ಸಾಕ್ತಾರೆ, ಸತ್ತ ಮೇಲೆ ದುಃಖ ಆಗುತ್ತಾ ಇಲ್ವಾ? ತುಂಬಾ ನಮಗಿಂತ ಮುಂಚೆ ಸತ್ತೋಗ್ಬಿಡುತ್ತೆ, ನಾಯಿ ಆಯುಷ್ಯ ಕಡಿಮೆ ಇದೆ. ಹೌದು. ಆದ್ರಿಂದ ಆದ್ಯಂತವಂತ ಕೌಂತೆಯ, ಆ ನಾಯಿಗೆ ಆದ್ಯಂತಿಗಳು ನಿಮ್ಮ ಕಣ್ಣು ಮುಂದೆ ಕಂಡು ಬಿಡುತ್ತೆ. ಆ ಪ್ರೀತಿಯಿಂದ ಬದುಕಲಿಕ್ಕೆ ಹೋಗಬೇಡಿ. ಅದರ ಸಂಘದಿಂದ ಆದ ಸುಖಕ್ಕಿಂತ 10 ಪಟ್ಟು ಅದರ ವಿಯೋಗದಿಂದ ದುಃಖ ಆಗುತ್ತೆ. ಇದು ಒಂದು ವಸ್ತು ಅಂತಲ್ಲ, ಯಾವುದೇ ವ್ಯಕ್ತಿಗಳಿರಲಿ, ಯಾವುದೇ. ಆದ್ದರಿಂದ ಯಾವುದೇ ಜಗತ್ತಿನ ಬಾಹ್ಯ ವಸ್ತುಗಳನ್ನು ನೋಡ್ತಾ ಇದ್ರೂ ಇದು ತಾತ್ಕಾಲಿಕ ಅಂತ ಎಚ್ಚರ ಇರಬೇಕು. ಸಾರ್ವಕಾಲಿಕವಾಗಿ ಸಂಬಂಧ ಇರುವುದು ಅವನ ಜೊತೆಗೆ ಅನ್ನುವ ಎಚ್ಚರ ಇದ್ದರೆ, ಆದ್ದರಿಂದ ದೇಹ ಬಿಡುವುದರ ಒಳಗಡೆಗೆ ಈ ಕಾಮಕ್ರೋಧಗಳು ರಾಗದ್ವೇಷಗಳನ್ನು ಬಿಡುವ ಪ್ರಯತ್ನ ಮಾಡು. ಕೃಷ್ಣ ಹೇಳ್ತಾನೆ, ನಿನ್ನ ದೇಹ ಬಿದ್ದು ಹೋಗೋದ್ರೊಳಗಡೆಗೆ ಅದೊಂದು ಪ್ರಯತ್ನ ಮಾಡಿಬಿಡು. ಪ್ರಯತ್ನಕ್ಕೂ ಒಂದು ಫಲ ಇದೆ. ಯೋಂತ ಸುಖೋಂತರಾರಾಮ ತಥಾಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋದಿ ಗಚ್ಚತಿ. ಅಂದರೆ ಒಳಗಡೆಯಿಂದ ಸುಖವನ್ನು ಅನುಭವಿಸಿದವನಿಗೆ ಒಳಗೂ ಸುಖ ಇದೆ, ಕೊನೆಗೂ ಸುಖ ಇದೆ. ಅದನ್ನು ದಾಸರು ಹೇಳ್ತಾರಲ್ಲ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ. ಇಲ್ಲೂ ಎಂಜಾಯ್ ಮಾಡ್ತಾನೆ, ಅಲ್ಲೂ ಎಂಜಾಯ್ ಮಾಡ್ತಾನೆ. ಎಂಡುಮುರಿ ಕಾದಂಬರಿ ಓದಿದರೆ ಇಲ್ಲಿ ಎಂಜಾಯ್ ಮಾಡ್ಬೋದು, ಪರಲೋಕ ಕರ್ಕೊಂಡು ಹೋಗಲ್ಲ. ಮನೆ ಒಂದು 3 ಬಾಗಿಲು, ಮುಕ್ತ ಎಲ್ಲ ಇಲ್ಲಿಗೆ ಮಾತ್ರ, ಆಮೇಲೆ ಮುಕ್ತ, ಅದನ್ನು ಬಿಟ್ಟ ಅಂತ. ಎಲ್ಲ ಸುಖ ಸಾಧನಗಳು ಕೂಡ ಒಳಗಡೆಯಿಂದ ನೀನು ಎಂಜಾಯ್ ಮಾಡ್ತಾ ಇದ್ರೆ, ಅಂದರೆ ದೇವರ ಮೂಲಕ ಅದು ಇದು ದೇವರು ಕೊಟ್ಟದ್ದು, ಇದು ದೇವರಿಗಾಗಿ, ನಿನ್ನಿಂದ ನಿನಗಾಗಿ. ಇವತ್ತೆಲ್ಲ ಉಲ್ಟಾ, ನನ್ನಿಂದ ನನಗಾಗಿ ಅಂತ. ಸ್ವಲ್ಪ ಆಚೆ ಮಾಡಿ, ಎಲ್ಲ ನಿನ್ನಿಂದ ದೇವರೇ, ಎಲ್ಲ ನಿನಗಾಗಿ. ಒಂದು ಸಂತೃಪ್ತಿಯ ಬದುಕಾಗುತ್ತೆ. ಇಲ್ಲಿಯೂ ಸುಖ ಇದೆ, ಪರಲೋಕದಲ್ಲೂ ಸುಖ ಇದೆ. ಎಂಥ ಒಂದು ಹೆಜ್ಜೆ ಹೆಜ್ಜೆಯ ಮಾತುಗಳು ಕೂಡ ಸುಖದ ನಿಧಿಗಳು. ಇದು ಅಂಥ ಮಾತುಗಳನ್ನು ಉಪದೇಶ ಮಾಡ್ತಾನೆ. ಆಮೇಲೆ ಹೀಗೆ ಹೇಳ್ತಾ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ. ವಿಗತೇಚ್ಛಾ ಭಯಕ್ರೋಧ ಯಸ್ಸದಾ ಮುಕ್ತ ಏವ ಸಹ. ಒಟ್ಟಿನಲ್ಲಿ ಕೃಷ್ಣ ಹೇಳ್ತಾನೆ, ಬಾಹ್ಯವಾದ ಆಸೆಗಳು, ಆಮೇಲೆ ಭಯ ಕ್ರೋಧಗಳು ರಾಗದ್ವೇಷಗಳನ್ನು ಬಿಟ್ಟವ್ರನ್ನ ಅವರು ಮೋಕ್ಷಕ್ಕೆ ಹೋದವರು ಅಂತಲೇ ತಿಳ್ಕೊ. ಅಂದರೆ ಅದು ಬಿಡೋದು ಅಷ್ಟು ಕಷ್ಟ ಇದೆ ಅಂತ ಅರ್ಥ. ಆದ್ದರಿಂದ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರನಾದ ಭಗವಂತನನ್ನು, ಎಲ್ಲರ ಅಂತರ್ಯಾಮಿಯಾದ ಭಗವಂತನನ್ನು ನೀನು ಚೆನ್ನಾಗಿ ತಿಳ್ಕೊಂಡ್ರೆ ಸುಖ ಸಮೃದ್ಧವಾಗಿ ನಿನ್ನ ಬದುಕಿನಲ್ಲಿ ಬರುತ್ತೆ ಅಂತ ಈ ಅಧ್ಯಾಯದ ಕರ್ಮ ಯೋಗ ಸಾಂಖ್ಯ ಯೋಗಗಳು ಬದುಕಿನ ದಾರಿಯಾಗಲಿ. ಕರ್ಮಯೋಗ ಸಾಂಖ್ಯಯೋಗ ಅಂದರೆ ಭಗವತ್ ಪ್ರಜ್ಞೆಯಿಂದ ಸಮರ್ಪಣಾ ಭಾವದ ಕಡೆ ಸಾಗುವುದು. ಬಾಹ್ಯ ಜಗತ್ತನ್ನು ಮರೆತು ಭಗವನ್ಮುಖವಾದ ಚಿಂತನೆಗಳಿಂದ ಬಾಹ್ಯ ಜಗತ್ತಿನ ವ್ಯಾಪಾರ ನಡೀತಾ ಇರುತ್ತೆ, ಆದರೆ ಏಕಾಗ್ರತೆ ಅಲ್ಲಿಲ್ಲ. ಏಕಾಗ್ರತೆ ಭಗವಂತನಲ್ಲಿದೆ. ಇವತ್ತು ನಮ್ಮದು ಉಲ್ಟಾ, ದೇವರ ಪೂಜೆ ನಡೀತಾ ಇರುತ್ತೆ, ಹೆಂಡತಿ ಕಾಫಿ ಮಾಡಿಲ್ಲ, ಚಹಾ ಮಾಡಿಲ್ಲ ಅಂತ ಆ ಕಡೆ ಏಕಾಗ್ರತೆ ಇರುತ್ತೆ. ಅದನ್ನು ಉಲ್ಟಾ ಮಾಡ್ಕೋ. ಹೊರಗಡೆ ಏನೇ ಮಾಡು, ತಿನ್ನು ಕುಡಿ, ಏನು ಮಾಡ್ತೀಯೋ ಮಾಡು, ಏಕಾಗ್ರತೆ ಅವನ ಕಡೆ ಇರಲಿ. ಆದ್ದರಿಂದ ಸ್ವಲ್ಪ ಅದಲು ಬದಲು ಮಾಡಬೇಕು. ಅದನ್ನು ತುಂಬ ಚೆನ್ನಾಗಿ ವಾದಿರಾಜರು ಹೇಳ್ತಾರೆ. ಈ ಮಾತನ್ನು ಹೇಳಿ ಮುಗಿಸ್ತೇನೆ. ಮೋಕ್ಷಕ್ಕೆ 3 ಮೆಟ್ಟಿಲು, ಜ್ಞಾನ ಭಕ್ತಿ ವೈರಾಗ್ಯ ಅಂತ ಇದೆ. 3 ನಮಗಿದೆ, ಸ್ಥಾನ ಮಾತ್ರ ಬದಲಾಗಿದೆ. ಜ್ಞಾನವೆನಗೆ ಅರ್ಥದಲ್ಲಿ, ಭಕ್ತಿ ನನಗೆ ಸತಿಸುತರಲ್ಲಿ, ವೈರಾಗ್ಯನಿಗೆ ದೇವರಲ್ಲಿ ಅಂತ 3 ಇದೆ. ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲಿರಬೇಕು ಆ ಪ್ಲೇಸಲ್ಲಿ ಇಲ್ಲ, ಎಲ್ಲ ಆಚೆ ಈಚೆಯಾಗಿ ಹೋಗಿದೆ. ಅದನ್ನು ಕರೆಕ್ಟ್ ಮಾಡಿ ಕೊಡ್ತಾ ಇದ್ದಾನೆ ಕೃಷ್ಣ. ಎಲ್ಲೋ ಆಚೆ ಈಚೆ ಕೈಕಾಲು ತಪ್ಪಿ ಹೋಗಿದೆ, ಅದನ್ನು ಸರಿ ಮಾಡಿ ಕೊಡ್ತಾ ಇದ್ದಾನೆ. ಇದು ಈ ಕರ್ಮ ಸನ್ಯಾಸ ಯೋಗದ ಮಹಿಮೆ ಅಂತ ಹೇಳ್ತಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಅಂದ್ರೆ ಕೊನೆಯದು ಆ 3 ಮೆಟ್ಟಲುಗಳಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ವೈರಾಗ್ಯ ಆಕ್ಚುಲಿ ವಿಷಯಗಳಲ್ಲಿ ಬರಬೇಕು, ಸಂಸಾರದಲ್ಲಿ ವೈರಾಗ್ಯ ಬರಬೇಕು. ನಮಗೆ ದೇವರಲ್ಲಿ ವೈರಾಗ್ಯ ಬಂದ್ಬಿಟ್ಟಿದೆ. ಹೆಂಡತಿ ಮಕ್ಕಳಲ್ಲಿ ನಮಗೆ ಭಕ್ತಿ ಬರಬಾರ್ದು, ಅದು ಅವರಲ್ಲಿ ಬಂದ್ಬಿಟ್ಟಿದೆ. ಈ ಎಲ್ಲ ಜನರ ಮೇಲೆ ಪ್ರೀತಿ ವಿಶ್ವಾಸ, ಅವ್ರಿಗೋಸ್ಕರ ಎಲ್ಲ ನಾವು ಭಗವಂತನ ಜ್ಞಾನ ಬೇಕು, ಅರ್ಥದ ಜ್ಞಾನ ಚೆನ್ನಾಗಿದೆ.
ಈ ಒಂದು 5ನೇ ಅಧ್ಯಾಯನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಮುಂದಿನ ಎಪಿಸೋಡಲ್ಲಿ ನಮಗೆ ಈ ಎಲ್ಲ ಕರ್ಮಗಳಿಂದ, ಈ ಜ್ಞಾನದಿಂದ, ಅಂದರೆ ಕರ್ಮ ಬೇರೆ ಜ್ಞಾನ ಬೇರೆ ಅಲ್ಲ ಅಂತ ಹೇಳಿದ್ರೆ ಎರಡೂ ಒಟ್ಟಿಗೆ ಅಂತ ಜ್ಞಾನಪೂರ್ವಕವಾಗಿ ಮಾಡುವಂಥ ಕರ್ಮ, ಇದರಿಂದ ನಮಗೆ ಒಳಗಡೆ ಭಗವಂತನ ನೋಡಬೇಕಾದ್ರೆ ಆ ಧ್ಯಾನದಿಂದ ಸಾಧ್ಯ. ಇವತ್ತು ಯಾರು ನೋಡಿದ್ರು ಮೆಡಿಟೇಷನ್ಸ್ ಕ್ಲಾಸು, ಮೆಡಿಟೇಷನ್ ಕೋರ್ಸು, ಎಲ್ಲರೂ ಮೆಡಿಟೇಷನ್ ಒಬ್ಬೊಬ್ರು ಒಂದೊಂದು ಥರ ಮಾಡಿಸ್ತಾರೆ. ಒಬ್ಬರು ಹ್ರೀಮ್ ಅಂತಾರೆ, ಒಬ್ಬರು ಹ್ರೂಮ್ ಅಂತಾರೆ, ಇನ್ನೊಬ್ಬರು ಸೈಲೆಂಟ್ ಮೆಡಿಟೇಷನ್ ಅಂತಾರೆ, ವಿಪಶ್ಚನ ಅಂತಾರೆ. ಬೇಕಾದಷ್ಟು ಥರದ ಧ್ಯಾನಗಳನ್ನು ಮಾಡುವಂತಹ ಧ್ಯಾನ ಕೇಂದ್ರಗಳೇ ಇದೆ. ವಿವೇಕಾನಂದ ಧ್ಯಾನ ಕೇಂದ್ರ ಅಂತಿದೆ, ಇನ್ನೊಂದಷ್ಟಿದೆ. ಹೋದ ವರ್ಷ ಹೋಗಿ PhD MSc ಯೋಗ ಧ್ಯಾನ ಎಲ್ಲ ಮಾಡ್ಕೊಂಡು ಬಂದವರು ಈ ವರ್ಷದಲ್ಲಿ ಮಾಸ್ಟರ್ ಆಗಿಬಿಡ್ತಾರೆ. ಅಂದರೆ ಅವರು ಮಾಡಿಲ್ಲ ಇನ್ನೂ, ಎಷ್ಟು ಡಿಗ್ರಿ ಬರ್ತಿದ್ದಂಗೆ ಯೋಗದ ಟೀಚರ್ಸ್ಗಳಾಗ್ಬಿಡ್ತಾರೆ, ಧ್ಯಾನದ ಟೀಚರ್ಸ್ಗಳಾಗ್ಬಿಡ್ತಾರೆ. ಅಂದರೆ ಧ್ಯಾನ ಅಂದರೆ ನಮಗೆ ಇವತ್ತೊಂಥರ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಅಂದರೆ ನೀವು ಮನಸ್ಸಿನಲ್ಲಿ ಮಾತಾಡ್ತಿರ್ತೀರಲ್ಲ ಇನ್ನರ್ ಟಾಕು, ಅದನ್ನು ನಿಲ್ಲಿಸ್ಬಿಡೋದು, ಈ ಥರದ್ದೆಲ್ಲ ಹೇಳಿದೆ. ಆದರೆ ಕೃಷ್ಣ ಹೇಳೋ ಧ್ಯಾನ ಅದು ಬೇರೆ ಮಟ್ಟದಲ್ಲೇ ಇದೆ. ಆ ಧ್ಯಾನದ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಮುಂದಿನ ಎಪಿಸೋಡಲ್ಲಿ ಅಂತ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.